ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾದಂಥ ಒಂದು ಚಕ್ರ ಆರಾಧನೆಯನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ಕಾರ್ಯಕ್ರಮ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಈ 1 ಗಂಟೆ ಅವಧಿಯಲ್ಲಿ ನಿಮಗೆ ಭಾಳ ಒಂದು ವಿಶೇಷವಾದಂಥ ವಿದ್ಯೆಯನ್ನು ನಾನು ಕಲಿಸೋಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಮನೆ ಒಳಗೆ ಮನೆಯಲ್ಲೇ ದೊಡ್ಡ ಶತ್ರುಗಳು, ಮನೆ ಒಳಗೆ ಬಾಂಧವ್ಯ ಇಲ್ಲ, ಪ್ರೀತಿ ವಾತ್ಸಲ್ಯ ಇಲ್ಲ. ಗಂಡನ ಮೇಲೆ ಹೆಂಡತಿ ಕೋಪ, ಹೆಂಡತಿ ಸರಿ ಇಲ್ಲ ಅಂತ ಗಂಡ ಕೋಪ ಮಾಡ್ಕೊತಾನೆ. ಮಕ್ಕಳುಗಳಲ್ಲಿ ಒಂದೊಂದು ವಿಚಿತ್ರವಾದಂಥ ಅನುಭವಗಳು, ತಂದೆ ತಾಯಿಗೆ ತುಂಬ ಅವಮಾನ ಮಾಡ್ತಾರೆ, ಮಕ್ಕಳು ಹೊಡಿತಾರೆ, ಬೈತಾರೆ. ಮಕ್ಕಳು ಅಪ್ಪ ಅಮ್ಮನ ಮಾತೇ ಕೇಳಲ್ಲ. ಯಾಕೆ ಕೇಳಲ್ಲ? ಮನೇಲಿ ಗಂಡ ಹೆಂಡ್ತಿರ ಸರಿ ಇಲ್ಲ, ಇನ್ನು ಮಕ್ಕಳಿಗೆ ಕೇಳ್ತಾರಾ? ಹೀಗಾಗಿ ಮನೆಯಲ್ಲಿ ಗಂಡ ಸರಿ ಇಲ್ಲ. ಯಾಕೆ? ನನ್ನ ಗಂಡ ಇನ್ನೊಬ್ಳ ಜೊತೆ ಓಡಾಡ್ತಾನೆ, ಇನ್ನೊಬ್ಳು ಸವಾಸ ಇದೆ, ಮತ್ತು ನನ್ನ ಗಂಡಂಗೆ ಆರೋಗ್ಯ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಇಂಥವ್ರು ಮದುವೆ ಮಾಡ್ಕೊಂಬಿಟ್ನಲ್ಲ ಅಂಥೇಳಿ ಬಲವಂತವಾಗಿರ್ತಾಳೆ ಮನೇಲಿ ಹೆಂಡತಿ. ಗಂಡ ನನ್ನ ಹೆಂಡತಿ ಸರಿ ಇಲ್ಲ, ರೋಗಿಷ್ಟೇ, ಅವಳು ಇನ್ನೊಬ್ರು ಸವಾಸ ಇದ್ದಾಳೆ, ಇನ್ನೊಬ್ಬರ ಜೊತೆ ಎಲ್ಲ ವ್ಯವಹಾರ ಇಟ್ಕೊಂಡಿದ್ದಾಳೆ ಅಂತ ಗಂಡ ಮದುವೆ ಮಾಡ್ಕೊಂಬಿಟ್ಟಿದ್ದೀನಲ್ಲ ಅಂತ ಹಿಂಸೆಯಲ್ಲಿ ಇರ್ತಾನೆ. ಮಕ್ಕಳು ನೋಡಿದ್ರೆ ಅಪ್ಪ ಅಮ್ಮನ ಬೈಯೋದು ಹೊಡೆಯೋದು ಮಾಡ್ತಾರೆ. ಇದಲ್ದೇ ಮನೇಲಿ ಅಣ್ಣ ತಮ್ಮಂದಿರ ಗಲಾಟೆ, ಅಕ್ಕ ತಂಗಿರ ಗಲಾಟೆ, ಮನೆಯೊಳಗೆ ಅಣ್ಣ ತಮ್ಮಂದಿರೇ ಕೋರ್ಟ್ ಕೇಸ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಮನೇಲಿ ಹುಟ್ಟಿ ಬೆಳೆದ ಹೆಣ್ಮಕ್ಳೇ ತವ್ರ ಮನೆ ಮೇಲೆ ಕೇಸ್ ಹಾಕ್ತಾರೆ. ಹೀಗೆ ಮನೆ ಒಳಗಡೆ ಬಂಧುಗಳಿಂದ, ಬಳಗದವರಿಂದ ವಿಪರೀತವಾದಂಥ ಧನಹಾನಿ, ಮಾನಹಾನಿ. ಮಾನಹಾನಿ ಅಂದ್ರೇನು? ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗೋದು. ಧನಹಾನಿ ಅಂದ್ರೇನು? ದುಡ್ದಿದ್ದೆಲ್ಲ ಕಳ್ಕೊತೀವಿ. ಈ ರೀತಿಯ ದೋಷಕ್ಕೆ ಏನು ಪರಿಹಾರ ಮಾಡಬೇಕು? ಈ ಥರ ಒಂದು ದೋಷ ಇರ್ತದೆ. ಇದಕ್ಕೆ ಇವತ್ತು ನಾವೊಂದು ಶಿವನ ಚಕ್ರ ಆರಾಧನೆ ಅಂತ ಶಿವಂದು ಒಂದು ಚಕ್ರ ಆರಾಧನೆ ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆಲ್ಲ ಏನು ಬೇಕು? ಈ ಚಕ್ರ ಆರಾಧನೆ ಮಾಡಬೇಕು ಅಂತಂದರೆ ಮೊದಲು ಮಣ್ಣನ್ನು ತರಬೇಕು. ಕೆರೆ ಮಣ್ಣು ಇಲ್ಲ ನದಿ ಮಣ್ಣು. ಕೆರೆಗಿಂತ ನದಿ ಮಣ್ಣು ಶ್ರೇಷ್ಠ. ನದಿ ಮಣ್ಣು ಭಾಳ ಶ್ರೇಷ್ಠ. ನದಿ ನಮ್ಮಲ್ಲಿಲ್ಲ ಅಂದರೆ ಯಾರ್ಕೆಲ್ಲರೂ ನದಿ ಇರೋ ಕಡೆ ತರಿಸಿ 6 ಲಿಂಗಗಳನ್ನು ಮಾಡಬೇಕು. ಚಿಕ್ಕ ಚಿಕ್ಕದಾಗಿ 6 ಲಿಂಗಗಳನ್ನು ಮಣ್ಣಲ್ಲೇ ಮಾಡಿ. ಹೆಂಗೆ ಮಾಡಬೇಕು? ಅದಕ್ಕೆ ಹಾಲು, ಸ್ವಲ್ಪ ತುಪ್ಪ, ಸ್ವಲ್ಪ ಜೇನುತುಪ್ಪ, ಒಂದು ಸ್ವಲ್ಪ ಮೊಸರು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, 1-2 ಚಿಟಿಕೆ ಸಕ್ಕರೆ. ಪಂಚಾಮೃತದಲ್ಲಿ ಲಿಂಗಗಳನ್ನು ಮಾಡಬೇಕು. ಪಂಚ ಅಂದರೆ 5. ಪಂಚ ಅಂದರೆ 5. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇದಿಷ್ಟನ್ನು ಮಿಕ್ಸ್ ಮಾಡಿ ಆ ಮಣ್ಣಲ್ಲಿ ಒಂದೊಂದು ಲಿಂಗನೂ ಮಾಡಬೇಕು. 6 ಲಿಂಗ ಮಾಡಬೇಕು. ಮಣ್ಣಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಕ್ಬಿಡಿ. ಆಮೇಲೆ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಏನು ಮಾಡಬೇಕು? ನೀವು ಲಿಂಗಗಳನ್ನು ಮಾಡಬೇಕು. ಯಾವ ಸೈಜ್ ಬೇಕಾದ್ರೆ ನೀವು ಮಾಡ್ಬೋದು. ಮಣ್ಣಲ್ಲಿ ಗಲೀಜಿರಬಾರ್ದು. ಕೂದಲು, ಬಳೆಗಾಜು, ಗಲೀಜು, ಮುಳ್ಳು, ಏನಾದ್ರು ಬೇರೆ ಕೆಟ್ಟದು ಪದಾರ್ಥಗಳು ಮಣ್ಣಲ್ಲಿ ಇರಬಾರ್ದು. ನದಿ ಮಣ್ಣು ಚೆನ್ನಾಗಿ ತೊಗೊಂಬಂದು ನೀರೆಲ್ಲ ಕಲಿಸ್ಬಾರ್ದು. ಇದಿಷ್ಟಲ್ಲೇ ಕಲಿಸ್ಬೇಕು. ಕಲಸಿ ಗಟ್ಟಿಗೆ ಲಿಂಗಗಳು ಮಾಡಿ. ಲಿಂಗಗಳನ್ನ ಇಡೋಕ್ಕೆ ಅಂತಾನೆ ಚಿಕ್ಕ ಚಿಕ್ಕದು ವಿಳ್ಯದೆಲೆ ಇಟ್ಕೊಳ್ಳಿ. 6 ವಿಳ್ಯದೆಲೆ ಬೇಕು. 6 ಲಿಂಗಗಳನ್ನು ನದಿ ಮಣ್ಣಲ್ಲಿ ತಂದು ಮಾಡಬೇಕು. ಪಂಚ ದ್ರವ್ಯಗಳನ್ನು ಹಾಕಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ. ಲಿಂಗಗಳು ಇಡೋಕ್ಕೆ ವಿಳ್ಯದೆಲೆ, ಒಳ್ಳೆ ದೊಡ್ಡದಾಗಿರೋ ವಿಳ್ಯದೆಲೆ, 6 ವಿಳ್ಯದೆಲೆ ಇರಬೇಕು. 6 ವಿಳ್ಯದೆಲೆ. ಪೂಜೆಗೆ ಬಿಲ್ಪತ್ರೆ ಇಲ್ಲ ತುಂಬೆ ಹೂವು. ತುಂಬೆ ಹೂವು ಫುಟ್ಪಾತಲ್ಲೆಲ್ಲ ಬೆಳೆದಿರ್ತದೆ. ಬಿಲ್ಪತ್ರೆ ತೊಗೊಂಬರ್ಬೇಕು. 6 ದೀಪಗಳನ್ನು ಹಚ್ಚಬೇಕು. ಒಂದು ಲಿಂಗ ಹತ್ರ ಮಣ್ಣಿನ ದೀಪ, ಚಿಕ್ಕ ಚಿಕ್ಕದು ಮಣ್ಣಿನ ದೀಪ ತಗೊಳ್ಳಿ. ಅದಕ್ಕೆ ಎಳ್ಳೆಣ್ಣೆ ಹಾಕಬೇಕು. ದೀಪಕ್ಕೆ ಯಾವ ಎಳ್ಳೆಣ್ಣೆ ಹಾಕಬೇಕು? ಶನಿಗ್ರಹ ಎಳ್ಳೆಣ್ಣೆ ಹಾಕಬೇಕು. 6 ದೀಪಕ್ಕೂ 3 ಎಳೆ ಬತ್ತಿ ಇಟ್ಟು ಎಳ್ಳೆಣ್ಣೆ ಹಾಕಬೇಕು. ಈ ಲಿಸ್ಟೆಲ್ಲ ನೀವು ಬರ್ಕೊಳ್ಳಿ. ನದಿ ಮಣ್ಣು ತರಬೇಕು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಕಿ 6 ಲಿಂಗ ಮಾಡಬೇಕು. ವಿಳ್ಯದೆಲೆ ಬೇಕು ಇಡಕ್ಕೆ. ಆಮೇಲೆ ಪೂಜೆಗೆ ಅಂತ ಬಿಲ್ಪತ್ರೆ ಇಲ್ಲ ತುಂಬೆ ಹೂವು ತರಬೇಕು. ಯಾವುದು ಸಿಕ್ಕಿಲ್ಲ ಅಂದರೆ ಯಾವ ಹೂವು ಸಿಗುತ್ತೋ ಅದನ್ನು ತೊಗೊಂಬನ್ನಿ, ಬಿಡಿ ಹೂವು. ಇದಲ್ದೇ ಅರಿಶಿನ ಕುಂಕುಮ ಬೇಕು.
ವಿಭೂತಿ ಬೇಕು. ವಿಭೂತಿ ಅಂಗಡಿ ಸಿಗುತ್ತೆ. ವಿಭೂತಿ ಸಿಕ್ಕಿಲ್ಲದೆ ಅಗ್ನಿಹೋತ್ರ ಭಸ್ಮದಿಂದ ಬೇಕಾದ್ರೆ ಮಾಡ್ಬೋದು. ಊದುಬತ್ತಿ, ಆರತಿ, ಕರ್ಪೂರ ಮತ್ತು ಭಗವಂತನಿಗೆ ನೈವೇದ್ಯ ಮಾಡಲಿಕ್ಕೆ 6 ಸೆಟ್ಟು ವಿಳ್ಯದೆಲೆ, ಅಡಿಕೆ, ಯಾವ್ದಾದ್ರು ಒಂದು ಹಣ್ಣು, 6 ಲಿಂಗಗಳಿಗೂ ಸಪ್ರೇಟಾಗಿ ನೈವೇದ್ಯ ಮಾಡಬೇಕಂದ್ರೆ ವಿಳ್ಯದೆಲೆ, ಅಡಿಕೆ, ₹1 ಕಾಯಿನು ಮತ್ತು ಹಣ್ಣು, ಯಾವ್ದಾದ್ರು ಒಂದು ಹಣ್ಣಿಡಿ. ಇದೆಲ್ಲ ಆದಮೇಲೆ ದೇವರಿಗೆ ಕೊನೆಯಲ್ಲಿ ಕುಡಿಲಿಕ್ಕೆ ಚಿಕ್ಕ ಲೋಟದಲ್ಲಿ 6 ಕಪ್ಪು ಕಾಯಿಸ್ತೇ ಇರೋ ಹಾಲಿಡಬೇಕು. ಕಾಯಿಸಿರಬಾರ್ದು, ಹಸಿ ಹಾಲು ನೈವೇದ್ಯಕ್ಕೆ. ದೀಪಕ್ಕೆ ಎಳ್ಳೆಣ್ಣೆ ಮಾಮೂಲಿ ತೊಗೊಂಬರ್ಬೇಕು. ಬೇರೆ ಯಾವುದು ಎಳ್ಳೆಣ್ಣೆ ಬಿಟ್ಟರೆ ಬೇರೆ ಯಾವುದು ಹಾಕೋಂಗಿಲ್ಲ. ಎಳ್ಳೆಣ್ಣೆ ಅಂಗಡಿ ಸಿಗುತ್ತೆ. ಮಾಮೂಲಿ ಅರಿಶಿನ ಕುಂಕುಮಲ್ಲೇ ಇರುತ್ತೆ. ಅಕ್ಷತೆಯನ್ನು ರೆಡಿ ಮಾಡ್ಕೊಳ್ಳಿ. ಅಕ್ಷತೆ ಗೊತ್ತಲ್ಲ, ಅಕ್ಕಿಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಅರಿಶಿನ ಹಾಕ್ಬಿಟ್ರೆ ಅಕ್ಷತೆ ಆಗುತ್ತೆ. ಊದುಬತ್ತಿ, ಮಂಗಳಾರತಿಗೆ ತಟ್ಟೆ, ಅದು ಮಂಗಳಾರತಿ ಮಾಡಲಿಕ್ಕೆ ಕರ್ಪೂರ ಇಲ್ಲ ತುಪ್ಪದ ಬತ್ತಿ, ಬಿಡಿ ಹೂಗಳು, ತುಂಬೆ ಹೂವು, ಬಿಲ್ಪತ್ರೆ ಶಾಸ್ತ್ರದಲ್ಲಿ ಹೇಳಿದೆ. ಸಿಕ್ಕಿದ್ರೆ ಭಾಳ ಒಳ್ಳೆಯದು, ಸಿಕ್ಕಲಿಲ್ಲ ಅಂದರೆ ಬೇರೆ ಹೂವು ಹಾಕಿ ತಪ್ಪೇನಿಲ್ಲ. ಇದೆಲ್ಲ ಮಾಡಿ ಸಿದ್ಧತೆ ಮಾಡಿಟ್ಕೋಬೇಕು. ಮತ್ತು ಹಸಿ ಹಾಲು ಒಂದು 1/4 ಲೀಟ್ರು ಅಥವಾ ಅರ್ಧ ಲೀಟ್ರ್ ಹಾಲು ತಂದರೆ 6 ಲಿಂಗಕ್ಕೂ ಒಂದು ಸಣ್ಣ ಕಪ್ಪಲ್ಲಿ ನೈವೇದ್ಯಕ್ಕೆ ಕ್ಷೀರ ನೈವೇದ್ಯ. ದೇವರಿಗೆ ಫಲ, ತಾಂಬೂಲ, ದಕ್ಷಿಣೆ ಇದಿಷ್ಟೂ ರೆಡಿ ಮಾಡ್ಕೊಂಬಿಟ್ಟು ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದನ್ನು ಆ ಒಂದು ಚಕ್ರವನ್ನು ಬಳಪ ಅಥವಾ ರಂಗೋಲಿ ಬರಿಬೇಕು ನೋಡಿ. ಒಂದು ಸ್ಕ್ವೇರ್ ಹಾಕಿ ಚೌಕಾಕಾರದಲ್ಲಿ ಎಲ್ಲ ಎಡ್ಜಸ್ಸು ಆಗ್ನೇಯ, ವಾಯುವ್ಯ, ನೈಋತ್ಯ, ಈಶಾನ್ಯನ ಜಾಯಿನ್ ಮಾಡಿ. ಮತ್ತು ದಕ್ಷಿಣ ಮತ್ತು ಉತ್ತರದ ಮಧ್ಯಭಾಗದಿಂದ ಜಾಯಿನ್ ಮಾಡಿ. ಆ ಕೊನೆಯಲ್ಲಿ ಒಂದು ಮಧ್ಯ ಪಾಯಿಂಟ್ ಬಂತಲ್ಲ, ಆ ಸೆಂಟ್ರಲ್ ಪಾಯಿಂಟ್, ಅದು ಬ್ರಹ್ಮಸ್ಥಾನ ಅಂತಾರೆ. ಆ ಬ್ರಹ್ಮಸ್ಥಾನದಲ್ಲಿ ಭಾಳ ಇಂಪಾರ್ಟೆಂಟು. ಇದನ್ನು ಸ್ವಲ್ಪ ದೊಡ್ಡದಾಗಿ ಬರೀರಿ ಮನೇಲಿ. ಎಲ್ಲಿ ಬರೀಬೇಕು? ಮನೆ ಮಧ್ಯದ ಹಾಲಲ್ಲಿ ಮಾಡಿ. ಮನೆ ರೂಮಲ್ಲೆಲ್ಲ, ಅಡುಗೆ ಮನೆಯಲ್ಲೆಲ್ಲ, ಹಾಲಲ್ಲಿ ಬರೀರಿ. ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು. ಇಲ್ಲ ನಿಮಗೆ ಸೋಮವಾರ ದಿವಸ ಪ್ರದೋಷ ಬರ್ತದೆ. ಪ್ರತಿ ತಿಂಗಳಲ್ಲಿ ಪ್ರದೋಷ ಬರ್ತದೆ 2 ಸಲ. ಪ್ರದೋಷ ಸೋಮವಾರ ದಿವಸ ಪ್ರದೋಷ ಏನೇನು? ಸೂರ್ಯ ಮುಳುಗ್ತಾ ಇದ್ದಾನೆ, ಚಂದ್ರ ಉದಯ ಆಗ್ತಾರಲ್ಲ, ಅಲ್ಲಿಂದ 3 ಅವರ್ಸ್ ಅಂದರೆ ಸೂರ್ಯ ಅಸ್ತ ಆಯಿತು, ಚಂದ್ರ ಉದಯ ಆಯಿತು, ಆ ಸಮಯದಿಂದ ನೋಡ್ಕೋಬೇಕು. ಕ್ಯಾಲೆಂಡರಲ್ಲಿ, ಪಂಚಾಂಗದಲ್ಲಿರುತ್ತೆ. ಅಲ್ಲಿಂದ 3 ಅವರ್ಸ್ಗೆ ಪ್ರದೋಷ ಅಂತ ಕರೀತಾರೆ. ಪ್ರದೋಷ ಎಲ್ಲ ಥರ ದೋಷ ನಿವಾರಣೆ ಮಾಡೋದು. ಅದರಿಂದ ಹುಣ್ಣಿಮೆ ಭಾಳ ಶ್ರೇಷ್ಠ, ಅಮಾವಾಸ್ಯೆ ಇನ್ನೂ ಅದಕ್ಕಿಂತಲೂ ಶ್ರೇಷ್ಠ. ನಿಮಗೆ ಹುಣ್ಣಿಮೆ ಅಮಾವಾಸ್ಯೆ ಮಿಸ್ ಆಯಿತು, ಎಲ್ಲೋ ಊರಿಗೆ ಹೋಗಿದ್ವಿ, ಮಾಡೋಕ್ಕಾಗಲಿಲ್ಲ, ಬೇರೆ ಪ್ರಾಬ್ಲಮಿಂದ ನಮಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ಸೋಮವಾರ ಪ್ರದೋಷ ಕಾಲದಲ್ಲಿ ನೀವು ಇದು ಮಾಡಬೇಕು. ಈಗ ಅರ್ಥ ಆಯ್ತಲ್ಲ? ಯಾವಾಗ ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆ ಅಥವಾ ಸೋಮವಾರ ಬರೋ ಪ್ರದೋಷ ಕಾಲದಲ್ಲಿ. ಅದು ಬಿಟ್ಟರೆ ಬೇರೆ ಯಾವಾಗ ಮಾಡ್ಬೋದು ತಪ್ಪಿಲ್ಲ. ಅದು ವೈಬ್ರೇಷನ್ ಜಾಸ್ತಿ ಇರೋದು ಯಾವಾಗ? ಹುಣ್ಣಿಮೆ ಅಮಾವಾಸ್ಯೆ ಪ್ರದೋಷ ಕಾಲದಲ್ಲಿ. ಇದು ಪಂಚಮುಖ ಶಿವನ ಚಕ್ರ ಆರಾಧನೆ ಅಂತ ಅರ್ಥ. ಇದು ಭಾಳ ವಿಶೇಷವಾದಂಥ ವಿದ್ಯೆ. ನಿಮಗಿದೆಲ್ಲೂ ಇಂಟರ್ನೆಟ್ಟಲ್ಲಿ ಅಥವಾ ಯಾವುದೋ ಪುಸ್ತಕದಲ್ಲಿ ಸಿಗಲ್ಲ. ಇದು ಗುರುಮುಖೇನ ಬಂದಂಥ ವಿದ್ಯೆ. ಇದನ್ನು ನಾನು ಇವತ್ತು ಕಲಿಸ್ತಾ ಇದ್ದೀನಿ. ಯಾತಕ್ಕೆ ಕಲಿಸ್ತಾ ಇದ್ದೀನಿ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈಗ ಆ ಸ್ಕ್ರೀನ್ ಮೇಲೆ ತೋರಿಸಿರೋ ಚಿತ್ರ ನೋಡಿದ್ರಲ್ಲ, ಅದನ್ನು ರಂಗೋಲಿಯಲ್ಲಿ ಬರೀರಿ, ಇಲ್ಲ ಬಳಪ ತೊಗೊಂಡು ಬರೀರಿ, ಸ್ವಲ್ಪ ದೊಡ್ಡದಾಗಿ ಬರೀರಿ. ಮತ್ತು ಕೊನೆಯಲ್ಲಿ ಪ್ರದಕ್ಷಿಣೆ ಮಾಡಲಿಕ್ಕೆ ಅವಕಾಶ ಇರಲಿ. ಅಷ್ಟು ಲಿಂಗಗಳಿಗೂ ಪ್ರದಕ್ಷಿಣೆ ಮಾಡೋಕ್ಕೆ ಅವಕಾಶ ಇರೋ ಜಾಗದಲ್ಲಿ ಮಾಡಿ. ಸಣ್ಣ ಚಿಕ್ಕ ಜಾಗದಲ್ಲಿ ಮಾಡೋದು ಬೇಡ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚೌಕಾಕಾರ, ಆ ಚೌಕಾಕಾರದ ಎಲ್ಲ ಕಾರ್ನನ್ನು ಜಾಯಿನ್ ಮಾಡಿ ರಂಗೋಲಿ ಬರೆದಿಟ್ಕೊಳ್ಳಿ. ವೀಕ್ಷಕರೀಗ ಪೂರ್ವ ದಿಕ್ಕಿಂದ ಶುರು ಮಾಡೋಣ. ಪೂರ್ವ ದಿಕ್ಕದಲ್ಲಿ ಒಂದು ಭಕ್ತಿಯಿಂದ ದೀಪ ಹಚ್ಚಿ, ಎಳ್ಳೆಣ್ಣೆ ಬತ್ತಿ ಇರೋವಂಥ ದೀಪಕ್ಕೆ ಬತ್ತಿ ಹಾಕಿ, ಯಾವ ಎಣ್ಣೆ? ಎಳ್ಳೆಣ್ಣೆ ಹಾಕಿಬಿಟ್ಟು ಪೂರ್ವ ದಿಕ್ಕಿನಲ್ಲಿ ಆ ದೀಪನ ಪೂರ್ವಕ್ಕೆ ಮುಖ ಮಾಡಿಸಿ ಇಡಿ. ಆ ದೀಪ ಪೂರ್ವ ದಿಕ್ಕಿಗೆ ಬೆಳಗ್ತಾ ಇರಬೇಕು. ಹಾಗಿಡಿ. ಇಟ್ಬಿಟ್ಟು ವಿಳ್ಯದೆಲೆ ಅಥವಾ ಬಾಳೆ ಎಲೆ ಮೇಲೆ ಪೂರ್ವ ದಿಕ್ಕಿನಲ್ಲಿ ಒಂದು ಲಿಂಗ ಇಡಿ. ಆ ಲಿಂಗಕ್ಕೆ ರುದ್ರ ಅಂತ ಹೆಸರಿಡಿ. ರುದ್ರ ಅಂತೇಳಿ. ಪೂರ್ವ ದಿಕ್ಕಿನಲ್ಲಿ ದಿಕ್ಪಾಲಕ ಇಂದ್ರ. ಆ ಇಂದ್ರನ ಜಾಗದಲ್ಲಿ ರುದ್ರದೇವರನ್ನ ಇಡಬೇಕು. ರುದ್ರ ಅಂದ್ರೇನು? ಶಿವನ ಒಂದು ಪ್ರತಿರೂಪ. ಇದು ಶಿವಚಕ್ರ ಆರಾಧನೆ, ಪಂಚಮುಖ ಶಿವಚಕ್ರ ಆರಾಧನೆ. ಈ ಚಕ್ರದ ಹೆಸರು
ಶಿವಲಿಂಗ ಇಡಿ ಪೂರ್ವ ದಿಕ್ಕಿನಲ್ಲಿ ಇಟ್ಬಿಟ್ಟು ಓಂ ರುದ್ರಾಯ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಭಕ್ತಿಯಿಂದ ರುದ್ರದೇವ ಇಲ್ಲಿ ಬಂದು ಆಹ್ವಾನೆ ಆಗಪ್ಪ ತಂದೆ. ಅಕ್ಷತೆ ಹಾಕ್ಬಿಡಿ. ನೆಕ್ಸ್ಟು ಅಕ್ಷತೆ ತಗೊಳ್ಳಿ, ಒಂದೆರಡು ಕಾಳು. ರುದ್ರದೇವಾಯ ನಮಃ ರತ್ನ ಸಿಂಹಾಸನ ಸಮರ್ಪಯಾಮಿ. ರುದ್ರದೇವ ನಿನಗೆ ರತ್ನ ಸಿಂಹಾಸನ ಕೊಡ್ತಾ ಇದ್ದೀನಿಪ್ಪ. ಒಂದು ಉದ್ರಣ ನೀರು ತೊಗೊಳ್ಳಿ, ಲಿಂಗಕ್ಕೆ ತೋರಿಸಿ ಒಂದು ಖಾಲಿ ತಟ್ಟೆ ಅಥವಾ ಪ್ಲೇಟಿಗೆ ಬಿಡಿ. ಲಿಂಗದ ಮೇಲೆ ನೀರು ಬಿಡಬಾರ್ದು. ಪಾದಯೋಹೋ ಪಾದ್ಯೋಪಾದ್ಯಂ ಸಮರ್ಪಯಾಮಿ. ಅಪ್ಪ ರುದ್ರದೇವ ನನಗೆ ಕಾಲು ತೊಳಿತಾ ಇದ್ದೀನಿ ಅಂತೇಳಿ ಆ ಲಿಂಗಕ್ಕೆ ಹಿಂಗೆ ತೋರಿಸ್ಬಿಟ್ಟು ಒಂದು ಉದ್ರಣ ನೀರನ್ನ ಒಂದು ಖಾಲಿ ಪಾತ್ರೆ ಬಿಡಿ. ಆ ಬಿಟ್ಟಿದ್ದ ದಿನ ಉಪಯೋಗಿಸ್ಬಾರ್ದು ಯಾವುದಕ್ಕೂ. ನೆಕ್ಸ್ಟು ಕೈ ತೊಳೆಕ್ಕೆ ನೀರು ಕೊಡಿ. ರುದ್ರದೇವಾಯ ನಮಃ ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ. ಆ ಲಿಂಗಕ್ಕೆ ತೋರಿಸಿ ಒಂದು ಉದ್ರಣ ನೀರನ್ನ ಒಂದು ಖಾಲಿ ಪಾತ್ರೆ ಬಿಟ್ಟುಬಿಡಿ. ಮುಖ ಬಾಯಿ ಮುಕ್ಕಳಿಸೋಕ್ಕೆ ರುದ್ರದೇವಾಯ ನಮಃ ಒಂದು ಸ್ಪೂನ್ ನೀರು ತೊಗೊಳ್ಳಿ. ಮುಖೆ ಆಚಮನೀಯಂ ಸಮರ್ಪಯಾಮಿ. ಆಚಮನೀಯ ಅಂದರೆ ಬಾಯಿ ಮುಕ್ಕಳಿಸೋಕ್ಕೆ ಅದು ನೀರು ಕೊಡ್ತಾ ಇದ್ದೀನಿ ಅಂತ ಹಿಂಗೆ ತೋರಿಸ್ಬಿಟ್ಟು ಒಂದು ಪಾತ್ರೆ ಬಿಟ್ಬಿಡಿ. ಒಂದು ದಳ ತೊಗೊಳ್ಳಿ, ನೀರು ಹಚ್ಕೊಳ್ಳಿ, ಆ ಲಿಂಗಕ್ಕೆ ಪ್ರೋಕ್ಷಣೆ ಮಾಡಿ. ಓಂ ರುದ್ರದೇವಾಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ನಾನ ಮಾಡಿಸಿ ಅಂತೇಳಿ ಆ ಹೂವನ್ನು ನೀರು ಎದ್ಬಿಟ್ಟು ಆ ಲಿಂಗದ ಮೇಲೆ ಹೂವು ಹಾಕ್ಬಿಡ್ಬೇಕು. ಅಕ್ಷತೆ ತೊಗೊಳ್ಳಿ, ವಸ್ತ್ರ ರುದ್ರದೇವಾಯ ನಮಃ ವಸ್ತ್ರಂ ಸಮರ್ಪಯಾಮಿ. ವಸ್ತ್ರ ಹಾಕ್ಬೇಕು, ಇಲ್ಲಾಂದರೆ ಒಂದು ಗೆಜ್ಜೆ ವಸ್ತ್ರ ಹಾಕ್ಬೋದು. ನಿಮ್ಗೆ ಇನ್ನೂ ದುಡ್ಡಿತ್ತು ಅಂದರೆ ದೇವ್ರಿಗೊಂದು ಸಣ್ಣ ಖರ್ಚು ವಸ್ತ್ರನೂ ಹಾಕ್ಬೋದು. ಇಲ್ವಾ ಅಕ್ಷತೆನೇ ವಸ್ತ್ರ ಅಂತ ಹಾಕಿ. ಮತ್ತೆ ಅಕ್ಷತೆ ತೊಗೊಳ್ಳಿ. ಜನವಾರ ಹಾಕ್ತಾ ಇದ್ದೀನಿ ಅಂತ. ಜನವಾರಕ್ಕೆ ಸಂಸ್ಕೃತದಲ್ಲಿ ಯಜ್ಞೋಪವೀತ ಅಂತಾರೆ. ರುದ್ರದೇವಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ. ಆಮೇಲೆ ಕಿರೀಟ ಆಭರಣ ಕೊಡೋದು ರುದ್ರದೇವರಿಗೆ. ಓಂ ರುದ್ರದೇವಾಯ ನಮಃ ಕಿರೀಟ ಆಭರಣಂ ಸಮರ್ಪಯಾಮಿ ಅಂತ ಅಕ್ಷತೆ ಹಾಕಿ. ಈಗ ಭಸ್ಮ ತಗೊಳ್ಳಿ. ಓಂ ರುದ್ರದೇವಾಯ ನಮಃ ಭಸ್ಮಂ ಸಮರ್ಪಯಾಮಿ. ಅರ್ಶಿನ ಕುಂಕುಮ ಹಾಕಿ. ರುದ್ರದೇವಾಯ ನಮಃ ಹರಿದ್ರ ಕುಂಕುಮಚೂರ್ಣ ಸಮರ್ಪಯಾಮಿ. ಓಂ ರುದ್ರದೇವಾಯ ನಮಃ ಅಕ್ಷತಾಂ ಸಮರ್ಪಯಾಮಿ. ಅಕ್ಷತೆ ಹಾಕಿ. ಓಂ ರುದ್ರದೇವಾಯ ನಮಃ ನಾನಾ ವಿಧಾನಿ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಅಂತ ಒಂದು ಪುಷ್ಪ ಇಟ್ಬಿಡಿ, ಒಂದು ಹೂ ಇಟ್ಬಿಡಿ. ಈಗ ಆ ದೇವರಿಗೆ ರುದ್ರದೇವರಿಗೆ ನಾ ಹೇಳೋ ಮಂತ್ರದಲ್ಲಿ 108 ಸಲ ತುಂಬೆ ಹೂವು ಇಲ್ಲ ಬಿಲ್ಪತಿಲಿ ಅರ್ಚನೆ ಮಾಡಬೇಕು. ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ 108 ಬಿಲ್ಪತ್ರೆ, ಏಕದಳ ದ್ವಿದಳ ತ್ರಿದಳ ಪಂಚದಳ, ಒಂದು ದಳ ಎರಡು ದಳ ಮೂರು ಯಾವುದೋ ಒಟ್ಟಿನಲ್ಲಿ 108 ಎಣಿಸ್ಕೊಳ್ಳಿ. ತುಂಬೆವು ಬಿಲ್ಪತಿ ಎರಡೂ ಸೇರಿಸಿ ಮಾಡಿ. ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ರುದ್ರಾಯ ನಮಃ ಅಂತೇಳಿ ಪೂರ್ವ ದಿಕ್ಕಿನಲ್ಲಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಗಂಡ ಹೆಂಡ್ರ ಜಗಳ, ಗಂಡ ಪರಸ್ತ್ರೀ ಸಂಬಂಧ ಇದ್ದರೆ, ಹೆಂಡತಿ ಪರಪುರುಷ ಸಂಬಂಧ ಇದ್ದರೆ, ಮ್ಯಾರೇಜಲ್ಲಿ ಏನಾದ್ರು ಲೋಪದೋಷ ಇತ್ತು ಅಂದರೆ, ನೀವು ಗಂಡ ಹೆಂಡತಿ ಮದುವೆ ಆಗಿದ್ದಾರೆ, ಜಾತಕನೇ ಮ್ಯಾಚ್ ಆಗಲ್ಲ, ಮದುವೆ ಆಗೋಗಿದೆ, ಮಕ್ಕಳು ಸರಿ ಇಲ್ಲ, ಮಕ್ಕಳು ಅಪ್ಪ ಅಮ್ಮಗೆ ಹೊಡಿತಾರೆ ಬೈತಾರೆ, ಗಂಡ ಹೆಂಡ್ತಿಗೆ ಇಟ್ಕೊಂಡು ಹೊಡಿತಾನೆ, ಹೆಂಡ್ತಿ ಗಂಡಂಗೆ ತುಂಬ ತೊಂದರೆ ಕೊಡ್ತಾಳೆ, ಮನೇಲಿ ಅತ್ತೆ ಮಾವದಿರ ಕಾಟ, ಮೈದಿರು ನಾದ್ನೀರು ಕಾಟ, ಹೀಗೆ ಮನೆ ಒಳಗೆ ನಮ್ಮ ಕುಟುಂಬದವರಿಂದಲೇ ತೊಂದರೆ ಆಗ್ತಿತ್ತು ಅಂದರೆ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಅಂಥೇಳಿ ಆ ದೇವ್ರನ್ನ 108 ಸಲ ಅರ್ಚನೆ ಮಾಡಬೇಕು. ಮಾಡಿ ಊದುಬತ್ತಿಲಿ ದರ್ಶನ ಮಾಡಿಸಿ ಆಮೇಲೆ ಒಂದು ಕರ್ಪೂರ ಹಾಕ್ಬಿಟ್ಟು ಆರತಿ ಮಾಡಿಬಿಟ್ಟು ಒಂದು ಕಡೆ ಇಡಿ. ನೆಕ್ಸ್ಟ್ ಈಗ ದಕ್ಷಿಣಕ್ಕೆ ಬನ್ನಿ. ದಕ್ಷಿಣ ದಿಕ್ಕಿನ ಒಂದು ದೀಪ ಹಚ್ಚಿ. ಆ ದೀಪ ದಕ್ಷಿಣ ಮುಖವಾಗಿರಬೇಕು. ಅಲ್ಲಿ ಒಂದು ವಿಳ್ಯದೆಲೆ ಮೇಲೆ ಲಿಂಗ ಇಡಬೇಕಾದ್ರೆ ಓಂ ಅಘೋರಾಯ ನಮಃ ಓಂ ಅಘೋರಾಯ ನಮಃ ಅಂಥೇಳಿ ಆ ಲಿಂಗನ ಅಘೋರ ರೂಪದಲ್ಲಿರೋ ಶಿವನ ಧ್ಯಾನ ಮಾಡಬೇಕು. ಇಟ್ಟಾಗ ದಕ್ಷಿಣ ದಿಕ್ಕಿನಲ್ಲಿ ಯಾರಿದ್ದಾರೆ ನಮ್ಮ ಪಿತೃದೇವತೆಗಳು, ನಮ್ಮ ವಂಶದಲ್ಲಿ ಯಾರೇ ಸತ್ತೋಗಿದ್ದಾರೋ ಅವರೆಲ್ಲ ಅಲ್ಲಿರ್ತಾರೆ. ಯಾರು ಪಿಂಡ ಇಡೋಕ್ಕಾಗಿಲ್ಲ, ತಿಲತರ್ಪಣ ಕೊಡೋಕ್ಕಾಗಲಿಲ್ಲ, ಪಕ್ಷ ಮಾಡೋಕ್ಕಾಗಲಿಲ್ಲ, ತಿಥಿ ಮಾಡ್ತಾ ಇಲ್ವೋ, ಆಮೇಲೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿಬಿಟ್ಟಿರ್ತಾರೆ ನಮ್ಮ ಗೋತ್ರದಲ್ಲಿ, ಅವ್ರು ಯಾವುದು ಗೋತ್ರ ಏನು ಗೊತ್ತಿಲ್ಲ, ಅವ್ರದ್ದೆಲ್ಲ ಪಿತೃದೇವತೆಗಳದ್ದು ಶಾಪ ಪಾಪಗಳೆಲ್ಲ ಇತ್ತು ಅಂದರೆ, ಮರಣಕಂಟಕ ದೋಷ ದುರ್ಮರಣಗಳೇನಾದ್ರು ಆಗೋ ದೋಷ ಇತ್ತು ಅಂದರೆ, ಆಕ್ಸಿಡೆಂಟ್ ಆಗಿ ಮಚ್ಚು ಲಾಂಗಲ್ಲಿ ಹೊಡೆದು ಸಾಯಿಸುವಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ದೋಷಗಳಿತ್ತು ಅಂದರೆ ಈ ಪೂಜೆ ಮಾಡೋದ್ರಿಂದ ನಮಗೆ ಆ ಮರಣಕಂಟಕ ದೋಷ ನಿವಾರಣೆ ಆಗಿ ಆಯುಷ್ ಶುದ್ಧಿ ಆಗುತ್ತಂತೆ. ಅದಕ್ಕೋಸ್ಕರ ಇಲ್ಲಿ ಅಘೋರಾಯ ನಮಃ ಅಘೋರಾಯ ನಮಃ ಅಘೋರಾಯ ನಮಃ ಅಂತ ಲಿಂಗದಲ್ಲಿ ಇಟ್ಬಿಟ್ರೆ ಆವಾಹನೆ ಆದಂಗೆ ಆಯಿತು. ಓಂ ಅಘೋರಾಯ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅದೇ ಈಗ ರುದ್ರದೇವರಿಗೆ ಏನು ಮಾಡಿದ್ರು ಅದೇ ಥರ ರತ್ನ ಸಿಂಹಾಸನ ಸಮರ್ಪಯಾಮಿ. ಅಕ್ಷತೆ ಪಾದಯೋಹೋ ಪಾದ್ಯೋಪಾದ್ಯಂ ಸಮರ್ಪಯಾಮಿ. ಕೈ ತೊಳೆಯೋಕ್ಕೆ ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ. ಬಾಯಿ ಮುಕ್ಕಳಿಸೋಕ್ಕೆ ಮುಖೆ ಆಚಮನ ಸಮರ್ಪಯಾಮಿ. ಒಂದು ದಳ ನೀರು ಹಚ್ಕೊಂಡು ಒಂದು ಹೂನಲ್ಲಿ ನೀರು ಹಚ್ಬಿಟ್ಟು ಅಘೋರಾಯ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹಾಕ್ಬಿಟ್ಟು ಅಲ್ಲೇ ಹೂ ಹಾಕ್ಬಿಡ್ಬೇಕು ಅದನ್ನು. ಆಮೇಲೆ ವಸ್ತ್ರ ಸಮರ್ಪಯಾಮಿ. ಜನವಾರ ಯಜ್ಞೋಪಿ ಸಮರ್ಪಯಾಮಿ. ಕಿರೀಟ ಆಭರಣಂ ಸಮರ್ಪಯಾಮಿ. ಆಮೇಲೆ
ಗಂಧ ಅನ್ನ ಬದಲು ಭಸ್ಮ ಮಾಡಬೇಕಿಲ್ಲಿ. ಭಸ್ಮಂ ಸಮರ್ಪಯಾಮಿ, ಹರಿದ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ ಅಘೋರಂಗೆ. ಈಗ ನಾನು ಹೇಳೋ ಮಂತ್ರದಲ್ಲಿ 108 ಸಲ ಅರ್ಚನೆ ಮಾಡಬೇಕು. ಬಿಲ್ಪತ್ರೆ ಮತ್ತು ತುಂಬೆಹೂ ಎರಡರಲ್ಲೂ ಮಾಡಿದ್ರೂ ಒಳ್ಳೆಯದು. ಎರಡರಲ್ಲಿ ಯಾವುದೋ ಒಂದು ಸಿಕ್ಕರೂ ಮಾಡ್ಬೋದು, ತಪ್ಪೇನಿಲ್ಲ. ಓಂ ಅಘೋರಾಯ ನಮಃ. ನೋಡಿ, ಘಾ ಮಹಾಪ್ರಾಣ, ಅಘೋರ ಅಲ್ಲ, ಘಾ ಮಹಾಪ್ರಾಣ ಅದು. ಅಘೋರಾಯ ನಮಃ, ಓಂ ಅಘೋರಾಯ ನಮಃ, ಓಂ ಅಘೋರಾಯ ನಮಃ, ಓಂ ಅಘೋರಾಯ ನಮಃ, ಓಂ ಅಘೋರಾಯ ನಮಃ ಅಂತೇಳಿ ಮನೆ ಮಂದಿಲ್ಲ ಕೂತ್ಕೊಂಡು ಆ ಲಿಂಗಕ್ಕೆ ಮಾಡಿದ್ರೆ ಪಿತೃಶಾಪ ನಿವಾರಣೆ ಆಗುತ್ತೆ. ದಕ್ಷಿಣ ದಿಕ್ಕು, ದಕ್ಷಿಣಕ್ಕೆ ಮುಖದಲ್ಲಿ ಶಿವ ಅಘೋರ, ಪೂರ್ವಕ್ಕೆ ರುದ್ರ ಇರ್ತಾನೆ. ಶಿವನ ಮೊದಲನೇ ಮುಖ ರುದ್ರದೇವರು ಪೂರ್ವಾಭಿಮುಖ, ಎರಡನೇದು ಮುಖ ಅಘೋರ ರೂಪದಲ್ಲಿರೋ ದಕ್ಷಿಣಾಭಿಮುಖವಾಗಿ ಕೂತಿರೋದು ಅಘೋರ. ಮತ್ತು ದಕ್ಷಿಣಾಮೂರ್ತಿನೂ ಬರ್ತಾರೆ. ವಿದ್ಯಾಭಂಗ ದೋಷ ಇತ್ತು ಅಂದರೆ, ವಿದ್ಯೆಯಲ್ಲಿ ತೊಂದರೆಗಳಿತ್ತಂದರೆ ದಕ್ಷಿಣ ದಿಕ್ಕಲ್ಲಿರೋ ಅಘೋರ ದೇವರಿಗೆ ಪೂಜೆ ಮಾಡೋದ್ರಿಂದ ದಕ್ಷಿಣಾಮೂರ್ತಿಯಾಗಿ ಕೂಡ ನಮಗೆ ಆಶೀರ್ವಾದ ಮಾಡ್ತಾರಂತೆ. ಯಾಕೆಂದರೆ ಕೈಲಾಸದಲ್ಲಿ ಎಜುಕೇಷನ್ ಮಿನಿಸ್ಟ್ರು ದಕ್ಷಿಣಾಮೂರ್ತಿಯವರು, ವೈಕುಂಠದಲ್ಲಿ ವಿದ್ಯಾಲಕ್ಷ್ಮಿ, ಬ್ರಹ್ಮಲೋಕದಲ್ಲಿ ಸರಸ್ವತಿ. ಹೀಗೆ ದಕ್ಷಿಣ ದಿಕ್ಕು ನಮ್ಮ ಪಿತೃದೇವತಾ ಶಾಪಗಳು, ಅಪಮೃತ್ಯು ದೋಷ, ದುರ್ಮರಣಗಳನ್ನು ನಿವಾರಣೆ ಮಾಡಲಿಕ್ಕೆ, ಆರೋಗ್ಯ ಮತ್ತು ಆಯುಷ್ ವೃದ್ಧಿಗೆ ಓಂ ಅಘೋರಾಯ ನಮಃ, ಓಂ ಅಘೋರಾಯ ನಮಃ, ಓಂ ಅಘೋರಾಯ ಘೋ ಭಾಳ ಉಚ್ಚಾರಣೆ ಇಂಪಾರ್ಟೆಂಟ್ ಇಲ್ಲಿ. ಅಘೋರಾಯ ನಮಃ ಮಹಾಪ್ರಾಣ ಘ, ಅಘೋರಾಯ ನಮಃ ಅಂಥೇಳಿ ಊದುಬತ್ತಿಲಿ ಅರ್ಚನೆ ಮಾಡಾದ್ಮೇಲೆ ಊದುಬತ್ತಿಲಿ ಆಮೇಲೆ ಆರತಿ ಮಾಡಿಬಿಟ್ಟು ಒಂದು ಕಡೆ ಇಡಿ. ಕೊನೆಯಲ್ಲಿ ಎಲ್ರಿಗೂ ನೈವೇದ್ಯ ಮಾಡೋಣ ಬೇಕಾರೆ. ಈಗ ಪಶ್ಚಿಮ ದಿಕ್ಕಿನಲ್ಲಿ, ಪೂರ್ವದಲ್ಲಿ ರುದ್ರ, ದಕ್ಷಿಣ ಅಘೋರ, ಪಶ್ಚಿಮದಲ್ಲಿ ಸದ್ಯೋಜಾತ ಅಂಥೇಳಿ ಶಿವನ ಪಶ್ಚಿಮಾಭಿಮುಖವಾಗಿ ಇನ್ನೊಂದು ಮುಖ ಇದೆ, ಆ ಮುಖನೇ ಸದ್ಯೋಜಾತ ಅಂಥೇಳಿ. ಈಗ ಪಶ್ಚಿಮ ದಿಕ್ಕಿನಲ್ಲಿ ಮಂಡಲಿಂಗ ತಗೊಳ್ಳಿ, ವಿಳ್ಯದೆಲೆ ಮೇಲಿಡಿ. ಇಡಬೇಕಾದ್ರೆ ಓಂ ಸದ್ಯೋಜಾತಾಯ ನಮಃ, ಸದ್ಯೋಜಾತಾಯ ನಮಃ, ಸದ್ಯೋಜಾತಾಯ ನಮಃ ಧ್ಯಾನ ಆಯಿತು. ಮನಸ್ಸಲ್ಲಿ 3 ಸಲ ನೆನೆಸ್ಕೊಂಡ್ರೆ ಧ್ಯಾನಂ. ಈಗ ಪ್ರತಿಷ್ಠಾಪನೆಗೆ ನೀವೇ ಓಂ ಸದ್ಯೋಜಾತಾಯ ನಮಃ, ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ, ರಕ್ತಸಿಂಹಾಸನ ಸಮರ್ಪಯಾಮಿ. ಸೇಮ್ ಅದೇ ಪ್ರೋಸೆಸ್ಸೇ ನೀವು ಮಾಡಬೇಕು. ಇಲ್ಲೇನು ಮಾಡ್ಕೊ, ರುದ್ರ ಮತ್ತು ದಕ್ಷಿಣ ಮುಖವಾಗಿರೋ ಅಘೋರಂಗೆ ಏನು ಮಾಡಿದ್ರೋ, ಪಶ್ಚಿಮ ದಿಕ್ಕಿನಲ್ಲಿರುವಂಥ ಅಘೋರ ಅಲ್ಲ ಸದ್ಯೋಜಾತನಿಗೆ ಎಲ್ಲ 16 ರೀತಿಯ ಉಪಚಾರ ಪೂಜೆ ಮಾಡಾದ್ಮೇಲೆ ಆ ದೀಪ ಯಾವ ಕಡೆ ಬೆಳಗಬೇಕು, ಪಶ್ಚಿಮಾಮುಖವಾಗಿಡಬೇಕು ಆ ದೀಪನ. ಆ ದೀಪ ಮಣ್ಣಿಂದ ಹಣಂತೆ ಪಶ್ಚಿಮಕ್ಕೆ ಮುಖ ಮಾಡಿರಬೇಕು, ಪೂರ್ವಕ್ಕೆ ಇಡಬಾರ್ದು. ಸದ್ಯೋಜಾತ ಅನ್ನೋ ಒಂದು ಲಿಂಗಕ್ಕೆ ಈಗ ಬಿಲ್ಪತ್ರೆ ಅಥವಾ ತುಂಬೆ ಹೂವು ಎರಡೂ ಇದ್ದರೆ ಇನ್ನೂ ಒಳ್ಳೆಯದು, ಭಾಳ ಬೆನಿಫಿಟ್ ನಿಮಗೆ. ತುಂಬೆ ಹೂವು ಸ್ತ್ರೀ ಶಾಪ ನಿವಾರಣೆ ಮಾಡುತ್ತೆ, ಬಿಲ್ಪತ್ರೆ ಪುರುಷ ಶಾಪ ನಿವಾರಣೆ ಮಾಡುತ್ತೆ. ಯಾತಿಗೆ ಬಿಲ್ಪತ್ರೆ ಯೂಸ್ ಮಾಡಬೇಕು? ಬಿಲ್ಪತ್ರೆ ರೋಗ ನಿವಾರಣೆ ಮಾಡುತ್ತೆ. ನಮ್ಮ ಕುಲದಲ್ಲಿ ಇರತಕ್ಕಂಥ ಎಲ್ಲ ಗಂಡಸು, ತಾತ, ಅಪ್ಪ, ತಾತ, ಮುತ್ತಾತ, ಪಿತಾಮಹ, ಪ್ರಪಿತಾಮಹ, ಇವ್ರದ್ದೆಲ್ಲ ಥರ ಗಂಡಸು ಶಾಪಗಳೇನಿದೆಯೋ, ಪುರುಷ ಶಾಪಗಳೇನಿದೆಯೋ ಅದೆಲ್ಲ ನಿವಾರಣೆ. ತುಂಬೆವು ಹೆಂಗಸು ಶಾಪ ನಿವಾರಣೆ ಮಾಡುತ್ತೆ. ಅದರಿಂದ ಎರಡೂ ಸೇರಿಸಿ ಮಾಡಬೇಕು. ಯಾಕೆಂದರೆ ಶಿವನಲ್ಲಿ ಇನ್ನೊಂದು ಶಕ್ತಿ ಇದೆ, ಆದಿಶಕ್ತಿ, ಅದೇ ಪರಾಶಕ್ತಿ, ಅದೇ ಪಾರ್ವತಿ. ಅದರಿಂದ ತುಂಬೆವು ಭಾಳ ಶ್ರೇಷ್ಠ. ಓಂ ಸದ್ಯೋಜಾತಾಯ ನಮಃ, ಓಂ ಸದ್ಯೋಜಾತಾಯ ನಮಃ, ಓಂ ಸದ್ಯೋಜಾತಾಯ ನಮಃ, ಓಂ ಸದ್ಯೋಜಾತಾಯ ನಮಃ ಅಂಥೇಳಿ ಪಶ್ಚಿಮಾಮುಖವಾಗಿರೋಂಥ ಸದ್ಯೋಜಾತನಿಗೆ ಶಿವನ ಇನ್ನೊಂದು ರೂಪ 108 ಸಲ ಅರ್ಚನೆ ಮಾಡಿ, ಧೂಪ ತೋರಿಸಿ, ಆರತಿ ಮಾಡಿ ಒಂದು ಪಕ್ಕಕ್ಕಿಡಿ. ಆರತಿ ಈಗಲೇ ತೊಗೋಬಾರ್ದು. ಪಶ್ಚಿಮ ದಿಕ್ಕಲ್ಲಿ ಯಾಕೆ ಸದ್ಯೋಜಾತ ಮಾಡ್ತೀವಿ ಅಂದರೆ, ಜಲಮೃತ್ಯು ಕಂಟಕ ದೋಷ, ಬಂಧು ಮಿತ್ರರಿಂದ ಬರುವಂಥ ಮರಣ ದೋಷಗಳು, ವ್ಯವಹಾರದಲ್ಲಿ ಇರತಕ್ಕಂಥ ದೋಷಗಳು, ಮತ್ತು ನಮ್ಮ ಪೂರ್ವಜನ್ಮದಲ್ಲಿ ನಾವು ಯಾರಿಗಾರು ಮೋಸ ಮಾಡಿ ಆ ಋಣ ಸತ್ತೋಗಿ ಉಟ್ಬಿಟ್ಟಿದ್ರೆ ಅವರು ಬ್ರಹ್ಮರಾಕ್ಷಸನಾಗಿ ವಾಪಸ್ ಕೊಡದೆ ಸತ್ತರೆ ಅವರು ಬ್ರಹ್ಮರಾಕ್ಷಸ ಆಗ್ತೇನೆ ಅಂತದೆ. ದ ಡೆಮನ್ ಆಫ್ ಬ್ರಾಹ್ಮಿಣ್ ಅಂತ ಅಂದರೆ ಬ್ರಹ್ಮರಾಕ್ಷಸ. ಅವರು ಈ ಎವಿಲ್ ಎಫೆಕ್ಟ್ಸ್ ಅಂದರೆ ದುಷ್ಟಶಕ್ತಿಗಳ ಬಾಧೆಯಲ್ಲಿ ನಮಗೆ ಪೀಡಿಸುತ್ತೆ. ಆ ಥರದನ್ನೆಲ್ಲ ನಿವಾರಣೆ ಮಾಡುತ್ತೆ ಪಶ್ಚಿಮ ದಿಕ್ಕು ಸದ್ಯೋಜಾತ. ಅದರಿಂದ ಋಣಬಾಧೆಗಳು, ಜಲಮೃತ್ಯು ದೋಷ. ಯಾಕಂದರೆ ಇಲ್ಲಿ ವರ್ಣ ದಿಕ್ಪಾಲಕ, ಇಲ್ಲಿಗೆ ಪಶ್ಚಿಮಕ್ಕೆ ವರ್ಣದೇವರು ದಿಕ್ಪಾಲಕರು. ಸುನಾಮಿಲಿ ಕೊಚ್ಕೊಂಡು ಹೋಗೋದು, ನದಿಲಿ ಕೊಚ್ಕೊಂಡು ಹೋಗೋದು, ನೀರು ಬಿದ್ದು ಸಾಯೋದು, ಈ ಥರ ಜಲಮೃತ್ಯು ಕಂಟಕ ದೋಷಗಳನ್ನು ತೆಗೆಯುತ್ತೆ. ಜೊತೆಗೆ ನಮ್ಮ ವಂಶದಲ್ಲಿ ಬಂಧುಗಳು ಮಿತ್ರದ ದೋಷ, ಶಾಪಗಳು, ಋಣಬಾಧೆ ಇತ್ತು ಅಂದರೆ ಅದನ್ನೆಲ್ಲ ತೆಗೆಯುತ್ತೆ. ಸ್ವಯಂ ಆತ್ಮಹತ್ಯೆ ದೋಷ ನಿವಾರಣೆ ಮಾಡುತ್ತೆ.
ಸ್ವಯಂ ಆತ್ಮಹತ್ಯೆ ದೋಷಗಳು ಏನಾದ್ರು ನಮ್ಮಲ್ಲಿ ಇತ್ತು ಅಂದರೆ ನಮ್ಮ ಜಾತಕ ನಾವು ಮುಂದಿನ ತಿಂಗಳು ನೇಣಾಕೊಂಡು ಸಾಯೋದು ಅಂತ ಏನೋ ಬರೆದಿದ್ರೆ ಜಾತಕದಲ್ಲಿ ಅದನ್ನು ತೆಗೆಯುತ್ತೆ. ಬಟ್ ಮುಂದಿನ ಜನ್ಮದಲ್ಲಿ ನಾವು ಹುಟ್ಟಿ ಅದು ನೇಣಾಕೋತೀನಿ, ಅದು ಈ ಜನ್ಮದಲ್ಲಿ ಅದು ಪೋಸ್ಟ್ಪೋನ್ ಆಗಿಬಿಡ್ತದೆ. ಯಾಕೆ ಶಾಂತಿ ಮಾಡಿದ್ನಲ್ಲ, ಸದ್ಯೋ ಜಾತ ಯನಮಃ ಅಂತೇಳಿ. ಈಗ ಉತ್ತರ ದಿಕ್ಕಿಗೆ ಬರಬೇಕು. ಉತ್ತರ ದಿಕ್ಕಿನಲ್ಲಿ ಒಂದು ದೀಪನ ಉತ್ತರ ದಿಕ್ಕಕ್ಕೆ ಹಚ್ಚಬೇಕು. ಆ ದೀಪ ಉತ್ತರಾಭಿಮುಖವಾಗಿರಬೇಕು. ವಿಳ್ಯದೆಲೆ ಮೇಲೆ ಒಂದು ಲಿಂಗ ಇಡಿ. ನೀವು ಮಾಡಿರೋ ಒಂದು ಲಿಂಗ ಈಗಾಗಲೇ 3 ಲಿಂಗ ಆಯಿತು, 4ನೇ ಲಿಂಗ ಉತ್ತರಾಭಿಮುಖವಾಗಿ ಇಟ್ಟಿದ್ದೀರಾ. ಉತ್ತರಕ್ಕೆ ಮುಖ ಮಾಡಬೇಕು. ಆ ಲಿಂಗಕ್ಕೆ ಧ್ಯಾನ ಮಾಡಿ. ಏನಂತ? ಓಂ ವಾಮದೇವಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಾಮದೇವಾಯ ನಮಃ ಅಂತ 3 ಸಲ ಹೇಳಿ ಆ ವಿಳ್ಯದಲ್ಲಿ ಲಿಂಗ ಇಟ್ಟರೆ ಧ್ಯಾನ ಆಯಿತು. ಧ್ಯಾನಂ ಅಂತ ಬರುತ್ತೆ ಶ್ಲೋಕ. ಅದೆಲ್ಲ ದೊಡ್ಡದು ಹೇಳೋಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಶಾರ್ಟಾಗಿ ಚಿಕ್ಕದಾಗಿ ಹೇಳಬೇಕು ಅಂದರೆ ಮನಸ್ಸಲ್ಲೇ ಧ್ಯಾನ ಮಾಡಿದ್ರೆ ಧ್ಯಾನ ಅನ್ನೋ ಮಂತ್ರ ಕವರ್ ಮಾಡ್ದಂಗೆ ಇಟ್ಬಿಟ್ಟು ಆ ದೇವರಿಗೆ ಆವಾಹನೆ ಮಾಡಿ ಓಂ ವಾಮದೇವಾಯ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಕ್ಷತೆ ಹಾಕಿ. ಈಗೇನು ಮಾಡ್ಕೊಂಬಂದ್ರು ಅದೇ ಪ್ರೋಸೆಸ್ ಮಾಡ್ಕೊಂಡು ಬನ್ನಿ. ಮಾಡ್ಕೊಂಡು ಬಂದುಬಿಟ್ಟು ತುಂಬೆ ಹೂವಿನಲ್ಲಿ ಮತ್ತು ಬಿಲ್ಪತ್ರಿನಲ್ಲಿ 2 ತೊಗೊಂಡು ಓಂ ವಾಮದೇವಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಾಮದೇವಾಯ ನಮಃ ಅಂತ 108 ಸಲ ಅರ್ಚನೆ ಮಾಡಿ, ಧೂಪ ಊದ್ಬತ್ತಿಲಿ ತೋರಿಸಿ, ಕರ್ಪೂರ ಅಥವಾ ತುಪ್ಪದ ಬತ್ತಿಲಿ ಆರತಿ ಮಾಡಿ ಒಂದು ಕಡೆ ಇಟ್ಬಿಡಿ. ಈಗ 4 ಆಯಿತು. ಪಂಚಮುಖ 5ನೇ ಮುಖ ಯಾವುದು? ಶಿವಂದು. ಆ 5ನೇ ಮುಖನ ಈಶಾನ ಅಂತಾರೆ. ಅದಕ್ಕೆ ಏನು ಮಾಡಬೇಕು? ನಾ ಚಿತ್ರದಲ್ಲಿ ತೋರಿಸ್ತಾ ನೋಡಿ ಸ್ಕ್ರೀನ್ ಮೇಲೆ ಆ ಚಿತ್ರ ಪ್ರಕಾರ ನೀವೇನು ಮಾಡಬೇಕು? ಆ ಈಶಾನ ದಿಕ್ಕಿನಲ್ಲಿ ಇಡಬೇಕದು. ಏನಂತ ಅದಕ್ಕೆ ಆಕಾಶ ತತ್ವ ಅಂತಾರೆ. ಅದು ದೀಪ ಆಕಾಶ ನೋಡೋ ಥರ ಇಡಬೇಕು, ಪೂರ್ವಾಭಿಮುಖವಾಗಿ ಇಟ್ಬಿಟ್ಟು ಅಲ್ಲಿ ಒಂದು ಲಿಂಗ ಇಟ್ಟು ಪೂಜೆ ಮಾಡಿ. ಓಂ ಈಶಾನಾಯ ನಮಃ, ಓಂ ಈಶಾನಾಯ ನಮಃ ಅಂತ ಇಡಿ. ಈಶಾನ ಅಂಥೇಳಿ ಇಡಬೇಕು. ಅದು ಒಂದು ಗುರುವಿನ ಒಂದು ಪವರ್. ಅದು ಎಲ್ಲ ನೀಟಾಗಿ ಇಟ್ಬಿಟ್ಟು ನಾ ಹೇಳೋ ಪ್ರೊಸೀಜರಲ್ಲೇ ಮಾಡಿ ಓಂ ಈಶಾನಾಯ ನಮಃ, ಓಂ ಈಶಾನಾಯ ನಮಃ, ಓಂ ಈಶಾನಾಯ ನಮಃ ಅಂತ 108 ಸಲ ಅರ್ಚನೆ ಮಾಡಿ, ಧೂಪ ಆರತಿ ಮಾಡಿ. ಈ ಸೆಂಟ್ರಲ್ ಇದೆಯಲ್ಲ ಎಲ್ಲ ಜಂಕ್ಷನ್ನು ಮಧ್ಯಭಾಗದಲ್ಲಿ ಆ ಚಕ್ರದ ಅಲ್ಲಿ ಯಂತ್ರ ಬರೆದಿದ್ದೀವಲ್ಲ ಮಧ್ಯಭಾಗದಲ್ಲಿ ಅಲ್ಲಿ ಒಂದು ಲಿಂಗ ಇಡಿ. ಅದು ಮಹಾಶಿವ. ಶಿವನ 5 ಮುಖಗಳಾಯಿತು. ಆ 5 ಮುಖಗಳು ಒಂದು ಕಡೆ ಸೇರ್ಕೊಳ್ಳೋಕ್ಕೆ ಸೆಂಟ್ರ್ ಆಫ್ ದಿ ಯಂತ್ರ ಆ ಸೆಂಟ್ರ್ ಜಾಗದಲ್ಲಿ ಇಟ್ಬಿಟ್ಟು ಅವಾಗ ಶಿವ ಅಂತ ಕರಿಬೇಕು. ಆ ಜಾಗಕ್ಕೆ 6ನೇ ಲಿಂಗನ ಅಲ್ಲೊಂದು ದೀಪ ಇಡಿ, ಅದು ಪೂರ್ವಾಭಿಮುಖವಾಗಿಡಿ, ಇಟ್ಬಿಟ್ಟು ಆ ಜಾಗದಲ್ಲಿ ಶಿವನ ಇಡಬೇಕು. ಶಿವ ಅಂಥೇಳಿ ಒಂದು 3 ಸಲ ಧ್ಯಾನ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅಂಥೇಳಿ ಅಲ್ಲಿ ಇಟ್ಬಿಡಿ. ಮಧ್ಯದಲ್ಲಿ ಧ್ಯಾಯಾಮಿ ಧ್ಯಾನಂ ಸಮರ್ಪ್ಯಾಮಿ, ರಕ್ತಸಿಂಹಾಸನ ಸಮರ್ಪ್ಯಾಮಿ, ಪಾದ್ಯೋ ಪಾದ್ಯಂ ಸಮರ್ಪ್ಯಾಮಿ. ಈ ಎಲ್ಲ ಎಡ್ಜಲ್ಲೂ ಆ ವಾಸ್ತು ಏನು ಬರೆದಿದ್ದಿಲ್ಲ ರಂಗೋಲಿಯಲ್ಲಿ ಬಳಪದಲ್ಲಿ ಆ ಎಡ್ಜಿದೆಲ್ಲ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಎಲ್ಲ ಜಾಯಿನ್ ಮಾಡಿ ಆ ಮಧ್ಯದಲ್ಲಿ ಆ ಜಿಯೋಪೆಥಿಕ್ ಎನರ್ಜಿ, ಆ ಗ್ರಾವಿಟೇಷನ್ ಫೋರ್ಸ್ ಇದೆಯಲ್ಲ ಅದು ಆ ಶಿವಲಿಂಗಕ್ಕೆ ಹೋಗುತ್ತಂತೆ. ಒಂದು ಆಕಾಶಲಿಂಗ ಊರ್ಧ್ವಮುಖವಾಗಿರೋದು ಯಾವುದು? ಈಶಾನಾಯ ನಮಃ ಅಂತ. ಒಂದು ಮುಖ ಆಕಾಶಕ್ಕೆ ಇದೆ. ಇವೆಲ್ಲ ಸೇರಿಕೊಂಡಾಗ ಪೂರ್ವದಲ್ಲಿ ರುದ್ರಮುಖ, ದಕ್ಷಿಣಕ್ಕೆ ಅಘೋರ ಮುಖ, ಪಶ್ಚಿಮಕ್ಕೆ ಸದ್ಯೋಜಾತ, ಉತ್ತರಕ್ಕೆ ವಾಮದೇವ ಆಯಿತು. ಇನ್ನೊಂದು ಮುಖ ಯಾವುದು? ಆಕಾಶ ನೋಡ್ತಾ ಇದೆ, ಅದು ಈಶಾನ ಅಂಥೇಳಿ. ಈ ಎಲ್ಲ 5 ಮುಖಗಳು ಒಂದೇ ಬಾಡಿಗೆ ಬಂದು ಸೇರಬೇಕು ಅಂದರೆ ಮಧ್ಯದಲ್ಲಿ ಒಂದು ಲಿಂಗ ಇಟ್ಟಿದ್ವಿ, ಶಿವಲಿಂಗ. ಅದಕ್ಕೆ ಅದಕ್ಕೊಂದು ಮಂತ್ರ ಹೇಳಿ ಪೂಜೆ ಮಾಡಬೇಕು. ಉತ್ತರ ದಿಕ್ಕಿನಲ್ಲಿರೋ ವಾಮದೇವರು ಏನು ಮಾಡ್ತಾರೆ ಅಂದರೆ ಋಷಿ, ಸಾಧು, ಸಂತರು ಇವುಗಳ ಶಾಪ. ನಮ್ಮ ಜಾತಕದಲ್ಲಿ ಕೆಲವು ಋಷಿಮುನಿಗಳ ಶಾಪಗಳಿರ್ತದೆ. ಸಾಧು, ಸಂತ, ಸನ್ಯಾಸಿ, ಗುರುಶಾಪ, ಗುರುದ್ರೋಹ, ಗುರು ಚಂಡಾಳ ದೋಷ, ರಾಹು ಚಂಡಾಳ ದೋಷ, ವ್ಯಾಪಾರದಲ್ಲಿ ನಷ್ಟ, ಪಾರ್ಟ್ನರ್ಶಿಪ್ಪಲ್ಲಿ ನಷ್ಟ, ಮತ್ತು ನಾವು ಸ್ವಂತ ಉದ್ಯೋಗದಲ್ಲಿ ಕಳ್ಕೊತಾ ಇರ್ತೀವಿ, ಉದ್ಯೋಗದಲ್ಲಿ ಪ್ರಮೋಷನ್ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಬಾಧೆ, ಹಣಕ್ಕೆ ಆರ್ಥಿಕವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಉತ್ತರ ದಿಕ್ಕಿನಲ್ಲಿರೋ ವಾಮದೇವನ ಪೂಜೆ ಮಾಡಬೇಕು. ಯಾಕೆಂದರೆ ಉತ್ತರ ದಿಕ್ಕಿನ ದಿಕ್ಪಾಲಕ ಕುಬೇರ ಕೈಲಾಸದ ಫೈನಾನ್ಸ್ ಮಿನಿಸ್ಟ್ರು. ಕೈಲಾಸದ ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಯಾರು? ಕುಬೇರ. ವೈಕುಂಠದಲ್ಲಿ ಲಕ್ಷ್ಮೀ ಫೈನಾನ್ಸ್ ಮಿನಿಸ್ಟ್ರು. ಹೀಗಾಗಿ ಇಲ್ಲಿ ಸಾಲಬಾಧೆ ನಷ್ಟಗಳನ್ನು ನಮ್ಮ ಜಾತಿ ನಾವು ಅನುಭವಿಸ್ತಿದ್ರೆ ವಾಮದೇವರು ಇದು ಮಾಡ್ತಾರೆ. ಈಗ ಮಧ್ಯದಲ್ಲಿ ಇದೆಯಲ್ಲ ಶಿವಲಿಂಗ ಒಂದು ಇಟ್ಟಿದ್ದೀವಲ್ಲ, ಅದಕ್ಕೇನು ಮಾಡಬೇಕು? ತುಂಬೆ ಹೂ ಬಿಲ್ಪತ್ರೆ ತೊಗೊಳ್ಳಿ. ಇದು ಮಧ್ಯದಲ್ಲಿರೋ ಲಿಂಗ ಇದೆಯಲ್ಲ ಆ ಶಿವನಿಗೆ
ಅಕಸ್ಮಾತ್ ಈಗ ಬಿಲ್ಪತ್ತೆ ತುಂಬಿ ಆಗೋಗಿದ್ದರೆ ಭಸ್ಮ ತೊಗೊಂಡು ಅರ್ಚನೆ ಮಾಡಿ. ಏನಂತ? ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ. 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 ಸೌಹ ನೋಡಿ, ಇದೊಂದು ಭಾಳ ವಿಶೇಷ. ಓಂ ಐಂ ಅಂದರೆ ವಾಕ್ಚಾತುರ್ಯತೆ. ನಮಃ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಕ್ಲೀಂ ಎಲ್ಲ ಈ 4 ದಿಕ್ಕಿಂದ ಬರೋ ಎಲ್ಲದನ್ನು ಕ್ಲೀಂ ಅಂದರೆ ಧ್ವಂಸ ಮಾಡು, ನಾಶ ಮಾಡು, ಕ್ಷಯ ಮಾಡು, ಲಯ ಮಾಡು. ಯಾಕೆಂದರೆ ಶಿವನ ಉಸಿರಾಟದಲ್ಲಿ ಕ್ಲೀಂ ಅಂತ ಬರುತ್ತಂಥದ್ದು. ಅದು 2 ಶಕ್ತಿ ಇದೆ, ಪಾರ್ವತಿ ಶಕ್ತಿ ಶಿವನ ಶಕ್ತಿ ಎರಡೂ ಮರ್ಜಾಗಿಂದ ಕ್ಲೀಂ ಅನ್ನೋ ಒಂದು ಉಸಿರಾಟದ ವೈಬ್ರೇಷನ್. ಕ್ಲೀಂ ಶಿವಾಯ ಸೌಹ. ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ. ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ. ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ ಅಂಥೇಳಿ ವಿಭೂತಿನಲ್ಲಿ ಭಸ್ಮದಲ್ಲಿ ಮಧ್ಯದಲ್ಲಿರೋ ಲಿಂಗಕ್ಕೆ ಶಿವ ಅಂತ ಬರೆದಿದ್ದನ್ನೆಲ್ಲ ಆ ಜಾಗಕ್ಕೆ 108 ಸಲ ಅರ್ಚನೆ ಮಾಡಬೇಕು. ಈಗ ಎಲ್ಲ ಮಾಡಾಯಿತು, ಅದಕ್ಕೂ ಧೂಪ ದೀಪ ತೋರಿಸಿ ಈಗ ನೈವೇದ್ಯ ಮಾಡಿ. ಫಲ ತಾಂಬೂಲ, 1 ಲೋಟ ಹಾಲು ಎಲ್ಲ ಇಟ್ಟು ಎಲ್ಲರೂ ಒಂದೊಂದು ಜಾಗದಲ್ಲೂ 5 ಮತ್ತು ಇನ್ನೊಂದು ಹೊರಗಡೆ ಈಶಾನ್ಯಂಗೂ ಮತ್ತು ಶಿವನಿಗೂ ಹೊರಭಾಗದಲ್ಲಿ, ಯಾಕೆಂದರೆ ಯಂತ್ರದ ಮೇಲೆ ಇಡೋಕ್ಕೆ ಜಾಗ ಇದೆ, ಇಡಿ, ಇಲ್ಲದವರು ಹೊರಗಡೆ ಇಡಿ. ಅವ್ರವ್ರ ಹೆಸರಲ್ಲಿ ನೈವೇದ್ಯ ಮಾಡಿ. ಓಂ ಪ್ರಾಣ ಯಸ್ವಾಹ, ಓಂ ಅಪನ ಯಸ್ವಾಹ, ಓಂ ಯಾನ ಯಸ್ವಾಹ, ಓಂ ಉದನ ಯಸ್ವಾಹ, ಓಂ ಸಮನ ಯಸ್ವಾಹ, ಬ್ರಹ್ಮಣೇ ಯಸ್ವಾಹ. ಇಷ್ಟು ಹೇಳ್ಬಿಟ್ರೆ ಸಾಕು. ಇಲ್ಲ ಇವ್ಯಾವುದೂ ಬರಲಿಲ್ಲ ಅಂದರೆ, ಅಪ್ಪ ಭಗವಂತ ನಾನು ಯಥಾಶಕ್ತಿ ನೈವೇದ್ಯ ಮಾಡ್ತಾಯಿದ್ದೀನಿ ಸ್ವೀಕರಿಸು ಅಂತೇಳಿ ನೈವೇದ್ಯ ಮಾಡಿ ಪುನಃ ಧೂಪ ಮಾಡಬೇಕು. ನೈವೇದ್ಯ ಮುಂಚೆ ಧೂಪ ಆರತಿ, ನೈವೇದ್ಯ ಆದಮೇಲೂ ಕೂಡ ಧೂಪ ಆರತಿ ಮಾಡಬೇಕು. ಆರತಿ ಮಾಡಿಬಿಟ್ಟು ಎಲೆ ಅಡಿಕೆ ದಕ್ಷಿಣೆ ಎಲ್ಲ ಇಡಿ. 1 ರೂಪಾಯಿ ಕಾಯಿನು ಯಥಾಶಕ್ತಿ ದಕ್ಷಿಣೆ ಎಷ್ಟಾರು ಇಡಿ. 6 ಲಿಂಗಕ್ಕೂ 1 ದಕ್ಷಿಣೆ ಇಡಬೇಕು. ಫಲತಾಂಬೂಲ ಎಲ್ಲ. ಇನ್ನೂ ಶಕ್ತಿ ಇತ್ತು ಅಂದರೆ ಮೃಷ್ಟಾನ್ನ ಭೋಜನ ಮಾಡಿ ಇಡ್ಬೋದು. ದೇವರ ಪಂಚಮುಖ ಶಿವನಿಗೆ 5 ಮುಖದ ಶಿವ. ಇದು ನಿಮ್ಮ ಮನೆಯೊಳಗೆ ಇಷ್ಟು ಜನ ಆಹ್ವಾನ ಮಾಡಿ ಪೂಜೆ ಮಾಡಿದ್ದೀರ, ಎಲ್ಲ ದಿಕ್ಕನ್ನು ಒಂದೊಂದು ವೈಬ್ರೇಷನ್. ಊರ್ಧ್ವ ಮೇಲ್ಗಡೆ ಈಶಾನ, ಫ್ಲೈಟಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗೋದು, ಮಚ್ಚು ಲಾಂಗಲ್ಲಿ ಹೊಟ್ಟು ಸಾಯಿಸ್ಬಿಡೋದು, ಮತ್ತು ಸುಂಟ್ರು ಗಾಳಿ ಸಾತೋಗೋದು, ಆ ಥರ ದೋಷ ಎಲ್ಲ ತೆಗೆಯುತ್ತೆ. ಮಧ್ಯದಲ್ಲಿರೋ ಶಿವ ಮೋಕ್ಷ ಕೊಡ್ತಾನಂತೆ. ಐಂ ನಮಃ ಕ್ಲೀಂ ಶಿವಾಯ ಸೌಹ. ಸೌಹ ಅನ್ನೋ ಮಂತ್ರ ಬರೋದು ಮೋಕ್ಷಕ್ಕೆ ದಾರಿ ತೋರಿಸು ಅಂತೇಳಿ. ಅದರಿಂದ ಈ ಎಲ್ಲ 5 ಮುಖಗಳ ಶಿವ ಮಧ್ಯಭಾಗದಲ್ಲಿ ಇಟ್ಟಿದ್ದೀರಲ್ಲ, ಸೆಂಟ್ರ್ ಜಾಗದಲ್ಲಿ, ಆ ಒಂದೇ ಸೆಂಟ್ರಲ್ ಪಾಯಿಂಟ್ ಅದು ಬಹಳ ವಿಶೇಷ. ಶಿವನ 5 ಮುಖಗಳಾಯಿತು. ಅವನು ಒರಿಜಿನಲ್ ರೂಪ ಶಿವ ಅಂತ ಹೆಸರಲ್ಲಿ ಪೂಜೆ ಮಾಡಿದ್ದೀವಿ. ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ ಅನ್ನೋ ಬೀಜಾಕ್ಷರದಲ್ಲಿ ಮಂತ್ರ ಮಾಡಿದ್ದೀವಿ. ಉದ್ಯೋಗ, ಆರೋಗ್ಯ, ಆಯುಷ್ ಎಲ್ಲದರಲ್ಲೂ ಅಭಿವೃದ್ಧಿ ಆಗುವಂಥದ್ದು ಆ ಲಿಂಗ. ಇದಿಷ್ಟು ಪೂಜೆ ಆದಮೇಲೆ ಎದ್ದು ನಿಂತ್ಕೊಂಡು ಪ್ರದಕ್ಷಿಣೆ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತ ಕೃತಾನಿ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ. ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮ ಪಾಪ ಸಂಭವ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಪರಮೇಶ್ವರ ಅಂಥೇಳಿ ಮಂತ್ರ ಬರಲಿಲ್ಲ ಅಂದರೆ ಪ್ರಾರ್ಥನೆ ಮಾಡಿ. ನಿಮಗೆಷ್ಟು ಪ್ರಾರ್ಥನೆ ಮಾಡಿ ದೀರ್ಘವಾಗಿ ನಮಸ್ಕಾರ ಮಾಡಿ ಮತ್ತು ಹೂ ತೊಗೊಳ್ಳಿ. ಪ್ರಾರ್ಥನೆ ಮಾಡಿಬಿಟ್ಟು ಮಂತ್ರಪುಷ್ಪಂ ಅಂಥೇಳಿ ಮಂತ್ರಪುಷ್ಪ ಹಾಕಿಬಿಡಿ. ಆಮೇಲೆ ಛತ್ರಂ ಸಮರ್ಪಯಾಮಿ, ಒಂದು 8 ಸಲ ಅಕ್ಷತೆ, ಎಲ್ಲರಿಗೂ ಅಕ್ಷತೆ ಹಾಕಿ. ಛತ್ರ, ಚಾಮರ, ಕುದುರೆ, ಒಂಟೆ, ಆನೆ, ರಥ, ಪಲ್ಲಕ್ಕಿ ಮತ್ತು ಸಂಗೀತ, ಡ್ಯಾನ್ಸ್ ಎಲ್ಲ ನಿಮ್ಗೆ ಕೊಡ್ತಾಯಿದ್ದೀನಿ ಅಂಥೇಳಿ ಪುನಃ ಪೂಜಾ ಅಂಥೇಳಿ ಮನಸ್ಸಲ್ಲಿ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿಬಿಡಿ. ಒಂದು ದಳ ತುಳಸಿ ಇಟ್ಕೊಳ್ಳಿ, ಉದ್ದಣ್ಣೆ ನೀರು ಬಿಡಿ 3 ಸಲ. ಎಲ್ರಿಗೂ ಸೇರಿಸ್ಬಿಟ್ಟು ನಂದು ಏನೇ ತಪ್ಪಿದ್ರು ಕ್ಷಮಿಸಪ್ಪ, ಪೂಜೆಯಲ್ಲಿ ಏನೇ ಲೋಪದೋಷ ಇದ್ರು ಕ್ಷಮಿಸು ಅಂತೇಳಿ ಎಲ್ಲರಿಗೂ ತೋರಿಸ್ಬಿಟ್ಟು ಆ ಖಾಲಿ ತಟ್ಟೆಗೆ ಬಿಟ್ಬಿಡಿ, ಅರ್ಘ್ಯ ಪಾತ್ರ ಕೊಟ್ಬಿಡಿ. ಆಮೇಲೆ ಮತ್ತೊಂದು ಸಲ ಪ್ರಾರ್ಥನೆ ಮಾಡಿ ಕೂತ್ಕೊಂಡು ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ. ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ. ಓಂ ಐಂ ನಮಃ ಕ್ಲೀಂ ಶಿವಾಯ ಸೌಹ ಅಂಥೇಳಿ ಆ ದೀಪ ಮುಂದೆ ಕೂತ್ಕೊಂಡು ಮನೆ ಮಂದಿಯವರೆಲ್ಲ ಕೂತ್ಕೊಂಡು ಜಪ ಮಾಡಿ ನೋಡಿ, ಎಂಥ ಪವಾಡ ಆಗುತ್ತೆ. ಇದು ನಾನಿವತ್ತು ನಿಮ್ಗೆ ಕೊಡ್ತಿರೋ ಗಿಫ್ಟ್ ನನ್ನ ಕಡೆಯಿಂದ. ಇದು ಭಾಳ ವಿಶೇಷ. ಇದು ಪಂಚಮುಖ ಶಿವಚಕ್ರ ಆರಾಧನೆ ಅಂತೇಳಿ. ಪಂಚ ಅಂದರೆ 5 ಮುಖದ ಶಿವನ ಚಕ್ರ ಆರಾಧನೆ ಇಡೀ ವರ್ಲ್ಡಲ್ಲೇ ಇವತ್ತು ನಿಮಗೆ ಇದು ಫಸ್ಟ್ ಟೈಮ್ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಮೊನ್ನೆ ಶನಿವಾರ ಕಾಲಲ್ಲಿ ಭಾಳ ಸಮಸ್ಯೆಗಳೆಲ್ಲ ಹೇಳಿದ್ರು. ಅದಕ್ಕೆ ಇದು ದುಂದು ಖರ್ಚಿಲ್ಲ, ಯಾವ ಪುರೋಹಿತರು ಮಾಡೋಂಗಿಲ್ಲ. ನಿಮ್ಮ ಕರ್ಮ ನೀವೇ ಮಾಡಬೇಕು.
ನಿಮ್ಮ ಕರ್ಮ ನೀವೇ ಸುಟ್ಕೋಬೇಕು ಅಂದರೆ ನೀವೇ ಕೈಯಾರೆ ಮಾಡಿದ್ರೆ ಶಾಂತಿ ಆಗುತ್ತೆ. ಇನ್ಯಾರೋ ಬಂದು ಪೂಜೆ ಮಾಡೋ ಬದಲು. ಅದಕ್ಕೆ ದುಂದು ಖರ್ಚಿಲ್ಲ, ನಾನೇನು ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದಿಲ್ಲ. ನದಿ ಮಣ್ಣು ತರಬೇಕಷ್ಟೇ. ನದಿಗೆ ಹೋಗಬೇಕು ಅಂದರೆ ಇಲ್ಲಿ ಬಸ್ ಚಾರ್ಜು ಟ್ರೈನ್ ಚಾರ್ಜು ಹಾಕ್ಕೋಬೇಕು. ಇಲ್ಲ ಯಾರೋ ಬರೋದು ಅವ್ರ ಕೆಲ ತರಿಸ್ಕೊಳ್ಳಿ. ಇಲ್ಲ ನಿಮ್ಮೂರಲ್ಲಿ ಪಕ್ಕದಲ್ಲಿ ನದಿ ಇದ್ದರೆ ಹೋಗಿ ನಡ್ಕೊಂಡು ಹೋಗಿ ಅದು ವೆಹಿಕಲ್ ಹೋಗಿ ತೊಗೊಂಬನ್ನಿ. ಆ ನದಿ ಮಣ್ಣಲ್ಲಿ ಈ ಚಕ್ರ ಆರಾಧನೆ ಮಾಡಿ ಮನೇಲಿ ಆಗಾಗ ಮಾಡ್ತಾಯಿದ್ರೆ ನಿಮಗೆ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಎಂಥ ಭಿಕ್ಷುಕ ಕೂಡ ಇದು 16 ಸೋಮವಾರ ವ್ರತ ಮಾಡೋಕ್ಕಿಂತಲೂ ಭಾಳ ಯಶಸ್ವಿ ಅಂತ ಕೊಡುವಂಥದ್ದು. ಅಶ್ವಮೇಧ ಯಾಗ ಮಾಡಿದ್ರೆ ಏನು ಫಲ ಬರ್ತದೋ ಅದಷ್ಟಷ್ಟು ಫಲ ಬರ್ತದೆ ಅಂಥೇಳಿ ಹಿಂದಿನ ಕಾಲದಲ್ಲಿ ಗುಹೆ ಒಳಗಡೆ ಕುಟೀರಗಳಲ್ಲಿ ಆಶ್ರಮಗಳಲ್ಲಿ ಈ ಪಂಚತತ್ವಗಳಿಂದ ಭೂಮಿಯಿಂದ ಅಗ್ನಿಯಿಂದ ಆಕಾಶದಿಂದ ಮತ್ತು ಜಲದಿಂದ ಗಾಳಿಯಿಂದ ನಮ್ಮ ಮನಸ್ಸಿನಿಂದ ಆಕಾಶ ತತ್ವ ಅಂದರೆ ಮನಸ್ಸಿಂದ ಬರುವಂಥ ಎಲ್ಲ ದುಷ್ಪರಿಣಾಮಗಳನ್ನು ದಿಗ್ಬಂಧನ ಮಾಡಿ ಇಟ್ಕೊತಾಯಿದ್ರು. ಇದು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಪಂಚಕೋಶಗಳು ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಅನ್ನಮಯ ಕೋಶ, ಆನಂದಮಯ ಕೋಶ, ಮನೋಮಯ ಕೋಶ ಇದಿಷ್ಟೂ ಪಂಚಕೋಶಗಳನ್ನು ಶುದ್ಧೀಕರಣ ಮಾಡಿ. ಯಾವಾಗ ಪಂಚಕೋಶ ಶುದ್ಧೀಕರಣ ಆಯಿತು ಮನುಷ್ಯನಿಗೆ ಆಯುಷು ಮತ್ತು ಆರೋಗ್ಯ ವೃದ್ಧಿ ಆಯಿತು. ಅದರಿಂದ ಇದಕ್ಕೆಲ್ಲ ಒಂದು 500 ರೂಪಾಯಿ ಖರ್ಚಾಗ್ಬೋದು ಅಂತ ನನ್ನ ಅಭಿಪ್ರಾಯ. ಸಣ್ಣದು, ನಾನೇ ಹೆಚ್ಚಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿಲ್ಲ. ಕಮ್ಮಿ ಬಂಡವಾಳ, ಪವರ್ ಜಾಸ್ತಿ ಇರಬೇಕು. ಕಮ್ಮಿ ಇನ್ವೆಸ್ಟ್ಮೆಂಟು, ನಮಗೆ ಪವಾಡ ಜಾಸ್ತಿ ಆಗಬೇಕು ಅಂದರೆ ಈ ಪಂಚಮುಖ ಶಿವನ ಚಕ್ರ ಆರಾಧನೆಯನ್ನು ನೀವು ಮಾಡಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ತೊಂದರೆ ನಿವಾರಣೆ ಆಗುತ್ತೆ. ನನಗೆ ಅದೊಂದು ಆಸೆ ಇದೆ, ಮನೆಗೊಬ್ಬ ಮಾಂತ್ರಿಕನಾಗಬೇಕು. ಮಂತ್ರ ಜಪ ಮಾಡಿ ಮಾಡಿ ಸಾಧನೆ ಮಾಡಿ ಮಾಂತ್ರಿಕನಾಗಬೇಕು. ಮನೆಗೊಬ್ಬ ವೈದ್ಯನಿರಬೇಕು, ಮುದ್ರೆ ಮಾಡಿ 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 ಮುದ್ರಾ ಥೆರಪಿಸ್ಟ್. ಮನೆಗೊಬ್ಬ ಯಂತ್ರಗಳನ್ನು ಮಾಡಿ, ಯಂತ್ರ ನುಡಿತಾರೆ ಯಂತ್ರಗಳನ್ನು ಮಾಡಿ ಒಬ್ಬ ಯಾಂತ್ರಿಕನಿರಬೇಕು. ತಂತ್ರ ಅಂದ್ರೇನು? ಮಂತ್ರಗಳಿಂದ ಇಳಿ ತೆಗೆಯೋದು ಮಾಡೋದು. ಒಬ್ಬ ತಂತ್ರ ಅಂದರೆ ಟೆಕ್ನಾಲಜಿಸ್ಟ್, ಒಬ್ಬ ತಾಂತ್ರಿಕ ಮನೆಯಲ್ಲಿರಬೇಕು. ಅದರಿಂದ ಮನೆಗೊಬ್ಬ ಅಗ್ನಿಹೋತ್ರಿ, ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ತಾಂತ್ರಿಕನಿದ್ದರೆ ಮನೆಯೇ ವೈಕುಂಠ, ಸ್ವರ್ಗ, ಬ್ರಹ್ಮಲೋಕ. ಇವು ಯಾವುದು ಇಲ್ವೋ, ಇವಾಗ ಮನೆಗೊಬ್ಬ ಡಾಕ್ಟ್ರು, MP, MLA, ಅಡ್ವೊಕೇಟು ಏನೇನೋ ಆಗಿದ್ವಿ ಮನೆಗೊಬ್ಬ. ಅದು ಎಲ್ಲರ ಮನೆಯಲ್ಲೂ ಸಫರಿಂಗ್ಸ್ ಇದ್ದೇ ಇದೆ. ಇದನ್ನು ಬಿಡುಗಡೆ ಆಗಬೇಕು ಅಂದರೆ ಈ ಥರದ ವಿದ್ಯೆ ಕಲೀಲೇಬೇಕು ಇವು ಕಲಿಯುಗದಲ್ಲಿ. ಇಲ್ಲ ನಮಗೆ ಕೋರ್ಟ್ಗೆ ಹೋದ್ರೂ ನ್ಯಾಯ ಸಿಗ್ತಿಲ್ಲ, ಪೊಲೀಸ್ ಸ್ಟೇಷನು ನ್ಯಾಯ ಸಿಗ್ತಿಲ್ಲ, ನನಗೆ MLA, MP, ಕಾರ್ಪೊರೇಟರ್ ಪವರ್ ಇಲ್ಲ, ಬೆಂಬಲ ಇಲ್ಲ. ಇಂಥ ಕೆಟ್ಟ ದುಷ್ಟ ಸಮಾಜದಲ್ಲಿ ಎಲ್ಲ ಕಡೆ ಲಂಚ, ಮೋಸ, ವಂಚನೆ, ಅತ್ಯಾಚಾರ ನಡೀತಿರೋ ಜಾಗದಲ್ಲಿ ಇಂಥ ಪಂಚಮುಖ ಶಿವನ ಆರಾಧನೆ ಮಾಡೋದನ್ನ ಅಂಥದ್ದನ್ನೆಲ್ಲ ಲಯ ಮಾಡಿ ನಮಗೆ ಸುಖ ಶಾಂತಿಯನ್ನು ಕೊಡ್ತಾರಂತೆ. ಅಷ್ಟು ವಿಶೇಷವಾದ ವಿದ್ಯೆ ಇದು. ಅಘೋರಿಗಳು ಮಾಡುವಂಥ ವಿದ್ಯೆ, ಅಘೋರಿಗಳ ಸಾಧನೆ ಅಂತ ನಾಗಸಾಧುಗಳು ಅಘೋರಿಗಳು ಮಾಡ್ತಾಯಿದ್ರು. ಇದು ಭಾಳ ವಿಶೇಷ, ಗುಪ್ತವಾಗಿ ನಡೀತಾ ಇತ್ತು. ಇದನ್ನು ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ನೀವು ಮಾಡಿ ಇನ್ನೊಬ್ರಿಗೂ ಕಲಿಸಿ, ನೀವು ಸುಖವಾಗಿದ್ದು ಇನ್ನೊಬ್ರು ಸುಖವಾಗಿರೋದು ನೋಡಿ ಸಂತೋಷ ಪಡೋದಾದರೆ ಅದಕ್ಕಿಂತ ಪರಮಾನಂದ ಮತ್ತೊಂದಿಲ್ಲ. ವೀಕ್ಷಕರೇ, ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಲಿಂಗಗಳು ಒಂದು ದಿವಸ ನಿಮ್ಮ ಮನೇಲೇ ಇರಲಿ. ನೆಕ್ಸ್ಟ್ ಡೇ ಮಾರ್ನಿಂಗು, ಮರು ದಿವಸ ಬೆಳಗ್ಗೆ ಆ ಎಲ್ಲ ನಿರ್ಮಾಲ್ಯ ಅಂದರೆ ಹೂವೆಲ್ಲ ತೆಗೆದು ಬಿಡಿ. ಭಸ್ಮನೆಲ್ಲ ಒಂದು ಪ್ಯಾಕೆಟ್ಗೆ ಹಾಕಿ ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ. ದಿನ ಭಸ್ಮ ಇಟ್ಕೊಳ್ಳಿ, ನೀವೇ ಅರ್ಚನೆ ಮಾಡಿರೋದು. ಆಮೇಲೆ ಆ ಲಿಂಗಗಳನ್ನೇನು ಮಾಡಬೇಕು, ನೆಕ್ಸ್ಟ್ ಡೇ ನದಿಗೆ ತೊಗೊಂಡೋಗಿ ಬಿಡಬೇಕು, ಕೆರೆಗೆ ಬಿಡಬಾರ್ದು. ಹರಿಯೋ ನದಿಲಿ ಅದು ವಿಸರ್ಜನೆ ಆಗಬೇಕು, ಕರ್ಗೋಗಬೇಕು. ಆಗ ನಿಮ್ಮ ದೋಷಗಳೆಲ್ಲ ಕರ್ಗೋಗುತ್ತೆ. ಈ ಭಸ್ಮನ ನೀವು ಪ್ರತಿನಿತ್ಯ ಹಣೆಗಿಟ್ಕೊಳ್ಳಿ, ಭಾಳ ಒಳ್ಳೆಯದು. ಇದು ಪೂಜೆ ಎಲ್ಲ ಮಾಡಿದ್ಮೇಲೆ ಅಂತ್ಯ ಭಾಗ. ಇದು ಇನ್ನೊಮ್ಮೆ ಹೇಳ್ತೀನಿ, ಪೂಜೆ ಆದ ನೆಕ್ಸ್ಟ್ ಡೇ ಬೆಳಗ್ಗೆ ಲಿಂಗಗಳನ್ನ ತೊಗೊಂಡು ನದಿಗೆ ಬಿಡಬೇಕು. ಭಸ್ಮನಲ್ಲಿ ಒಂದು ಬಾಕ್ಸ್ಗೆ ಇಟ್ಕೊಳ್ಳಿ, ಮಂತ್ರಾಕ್ಷತೆಗಳನ್ನು ಕಲೆಕ್ಟ್ ಮಾಡೋದು ಕಡೆ ಇಟ್ಕೊಳ್ಳಿ. ದಿನ 2 ಕಾಳು ತಲೆ ಮೇಲೆ ಹಾಕ್ಕೊಂಡು ಮನೆಯಿಂದ ಹೊರಗೆ ಹೋಗಿ, ಆಗ ನಿಮಗೆಲ್ಲ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಎಲ್ಲದಕ್ಕೂ ನಮ್ಮ ಗುರು ಅನುಗ್ರಹ ಬೇಕು. ಉಸು ತೊಗೊಂಡು ಉಸು ಬಿಡೋಕ್ಕೂ ಗುರುವಿನ ಅನುಗ್ರಹ ಬೇಕು. ಯಾಕೆಂದರೆ 9 ಗ್ರಹಗಳಿಗೆ ಮಹಾಪ್ರಧಾನವಾದ ಗುರು ಅಂದರೆ ಗ್ರಹ ಅಂದರೆ ಗುರುಗ್ರಹ. ಆ ಗುರುಗ್ರಹದ ಬಲ ಕಮ್ಮಿ ಆದಾಗ ಗುರು ಕೆಟ್ಟನಾಗ್ಬಿಟ್ರೆ ನಮ್ಮ ಜಾತಕದಲ್ಲಿ, ನಮ್ಮ ಜಾತಕ ಗುರು ಕೆಟ್ಟನಾದ ಅಂದರೆ ನೀಚನಾದಾಗ. ಯಾವಾಗ ಗುರು ನೀಚನಾಗ್ತೇನೆ ನಮ್ಮ ಪೂರ್ವಜನ್ಮ ಕರ್ಮ. ಯಾವಾಗ ಗುರು ಬಲ ಕಮ್ಮಿ ಆಯಿತು, ತಂದೆ ತಾಯಿಗೆ ಬೈಯೋದು, ಹೊಡೆಯೋದು ಮಾಡೋದು, ದುಷ್ಟರ ಮೇಲೆ ರೌಡಿಸಮ್ ಮಾಡೋದು, ಇವಾಗ ಏನಾಗುತ್ತೆ, ಗುರು ಮೈಲಿಗೆ ಆಗ್ತಾನೆ. ಗುರು ಮೈಲಿಗೆ ಆಗ್ತಾನೆ ಅಂದ್ರೇನು, ಬಲ ಕಮ್ಮಿ ಮಾಡಿಬಿಡ್ತಾನೆ ನಮ್ಮ ಜಾತಕದಲ್ಲಿ. ಗುರು ವಕ್ರನಾದಾಗ, ಗುರು ಹಿಂದೆ ನಡ್ಕೊಂಡು ಹೋದರೆ, ವಕ್ರ ಅಂದ್ರೇನು, ಹಿಂದಕ್ಕೆ ನಡ್ಕೊಂಡು ರಿವರ್ಸ್ ಗೇರಲ್ಲಿ ಹೋಗೋದು ಅಂತ ಹೋದಾಗ ನಾವೇನು ಮಾಡ್ತೀವಿ, ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಗುರು ಏನಾದ್ರು ಪಾಪಗ್ರಹ ಜೊತೆ ಸೇರಿದಾಗ ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು, ಪರಸ್ತಿ ಸಂಬಂಧ, ಪರಪುರುಷನ ಸಂಬಂಧ, ಕುದುರೆ ರೇಸು, ಜೂಜು ಏನೇನೋ ಮಾಡಿ ಎಲ್ಲ ಕಳ್ಕೊಂಡ್ಬಿಡ್ತೀವಿ.
ಗುರು ಶತ್ರುಗಳ ಜೊತೆ ಸೇರಿದಾಗ ಮನೆ ಗಂಡನೇ ಶತ್ರು, ಮನೆ ಹೆಂಡ್ತಿನೇ ಶತ್ರು, ಮಕ್ಕಳೇ ಶತ್ರು, ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ಇಡೀ ಸಮಾಜದಲ್ಲಿ ನಮ್ಮ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ. ಅವಾಗೇನಾಗುತ್ತೆ, ನಾವು ಬದುಕಿದ್ದು ವೇಸ್ಟು ಅನಿಸ್ಬಿಡ್ತದೆ. ಭಯ, ಮನೆಯಿಂದ ಹೊರಗೋಗೋಕ್ಕೆ ಭಯ, ಮನೆ ಒಳಗಿರೋಕ್ಕೆ ಭಯ. ಅದರಿಂದ ನಮ್ಮ ಜಾತ ಗುರು ನೀಚನಾದಾಗ, ಗುರು ಬಲಹೀನನಾದಾಗ, ಗುರು ಪಾಪಗ್ರಹದ ಜೊತೆ ಸೇರಿದಾಗ, ಗುರು ವಕ್ರನಾದಾಗ, ಗುರು ದುಷ್ಟಗ್ರಹಗಳ ಜೊತೆ ಸೇರಿದಾಗ ನಮ್ಮದೆಲ್ಲ ಕಳ್ಕೊತೀವಿ. ಮಿನಿಸ್ಟ್ರ್ ಆಗಿದ್ದ, ಮಿನಿಸ್ಟ್ರ್ ಪದವಿ ಆಯಿತು, ಜೈಲಿಗೆ ಹೋದ. ಮಿನಿಸ್ಟ್ರ್ ಆಗಿದ್ದ, ಬಾಂಬಲ್ಲಿ ಹಾಕಿ ಸಾಯಿಸ್ಬಿಟ್ರು, ಹೆಲಿಕಾಪ್ಟರ್ ಸತ್ತ, ದುರಂತವಾದ ಮರಣಗಳು ಬರ್ತದೆ ಗುರು ವಕ್ರನಾಗಿಬಿಟ್ರೆ. ಆದ್ದರಿಂದ ಈ ದೋಷಕ್ಕೆಲ್ಲ ಪರಿಹಾರ ಮಾಡ್ಕೋಬೇಕಂದ್ರೆ ಇವತ್ತಿನ ಕಾಲದಲ್ಲಿ ಪುರೋಹಿತರು ಹೇಳ್ತಾರೆ, ಒಂದು 50,000 ಕೊಡಿ, ನಾವು ಗುರು ಶಾಂತಿ ಮಾಡ್ತೀವಿ ಅಂತ. ಅದರಿಂದ ನಾವೇನು ಮಾಡಿದ್ದೀವಿ, ಇದೇ ವರ್ಷ ಡಿಸೆಂಬರ್ 4ನೇ ತಾರೀಕು ಗುರುವಾರ, ಹುಣ್ಣಿಮೆ ದಿನ, ಗುರುವಾರ ಬಂದಿದೆ ನೋಡಿ, ದತ್ತಾತ್ರೇಯ ಹುಟ್ಟಿದ ದಿನ. ಗುರುಗಳಿಗೆ ಎಲ್ಲ ಗುರುಗಳಿಗೂ ಗುರುಗಳಾದಂಥ ಆದಿಗುರು ಜಗದ್ಗುರು ದತ್ತಾತ್ರೇಯರು. ಕೆಲವು ಜಾತಿಯವ್ರಿಗೆ ಗುರುಗಳೇ ಇಲ್ಲ, ಕೆಲವು ಧರ್ಮದವ್ರಿಗೆ ಗುರುಗಳೇ ಇಲ್ಲ, ಕೆಲವು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿಬಿಟ್ಟಿರ್ತಾರೆ, ಅವ್ರು ಯಾವ ಗುರುಗಳಿಗೆ ಫಾಲೋ ಮಾಡಬೇಕು ಅನ್ನೋ ಗೊತ್ತಾಗಲ್ಲ. ಅದರಿಂದ ಎಲ್ಲ ಗುರುಗಳಿಗೆ ಗುರುಗಳಾದಂಥ ದತ್ತಾತ್ರೇಯರು ಹುಟ್ಟಿದ ದಿನ ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ. ಅವತ್ತು ನಾವು ಗುರುಗ್ರಹಕ್ಕೆ ಶಾಂತಿ ಮಾಡಿಸ್ತಾ ಇದ್ದೀವಿ. ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ವತಿಯಿಂದ ತುಮಕೂರಲ್ಲಿ ಈ ಥರ ಪಾತ್ರೆಗಳನ್ನು, ಮರದ 9 ಇಂಚು ಪಾತ್ರೆಗಳನ್ನು ಕೊಟ್ಟು ಇದಕ್ಕೆ 32 ರೀತಿ ಅಧಿವಾಸ ಮಾಡ್ತೀವಿ ನಾವು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ನವಧಾನ್ಯಗಳು, ಹೂಗಳು, ಹೀಗೆ 32 ವೆರೈಟಿ ಅಧಿವಾಸ ಮಾಡಿ ಡಿಸೆಂಬರ್ 4 ಗುರುವಾರ ತುಮಕೂರಿನಲ್ಲಿ ಇದನ್ನು ನಿಮ್ಮ ಕೈಗೆ ಕೊಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಯಾರ್ಯಾರು ಮಾಡ್ಬೋದು? ಈ ಸಲ ನಾವು 1008 ದಂಪತಿಗಳನ್ನು ಕೂರಿಸ್ತಾ ಇದ್ದೀವಿ. ಇನ್ನೂ ಮದುವೆ ಆಗಿಲ್ದಿರೋ ಹುಡುಗರು, ಏಜ್ ಆಗ್ತಿದೆ, ಮದುವೆನೇ ಆಗ್ತಿಲ್ಲ, ಗುರುದೋಷ ಇದೆ, ಗುರುಬಲ ಇಲ್ಲ ಮದುವೆ ಆಗಲಿಕ್ಕೆ, 108 ಗಂಡು ಹುಡುಗರು, ಹೆಣ್ಣು ಹುಡುಗರು ಮದುವೆ ಆಗಿಲ್ಲ, ಏಜ್ ಆಗ್ತಿದೆ, ಮುಟ್ಟಿನ ದೋಷ ಇದೆ, ಅಂಥವ್ರಿಗೆಲ್ಲ ಬರೀ 108 ಹೆಣ್ಮಕ್ಳನ್ನೇ ನಾವು ಇದಕ್ಕೆ ಕೂರಿಸ್ತಾ ಇದ್ದೀವಿ ಪಾತ್ ಪೂಜೆ ಮಾಡೋಕ್ಕೆ. ನಿಮ್ಮ ಕೈಲೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 64 ರೀತಿಯಲ್ಲಿ ಇದಕ್ಕೆ ಪೂಜೆ ಮಾಡಿಸು. ಮುದ್ರಾ ಮಂತ್ರ ತಂತ್ರದಿಂದ ಹೇಳ್ಕೊಡ್ತೀನಿ ನಾನು ಹೆಂಗೆ ಪೂಜೆ ಮಾಡಬೇಕು ಅಂತ. ಇದಲ್ಲದೆ ಹೋಮ ಮಾಡ್ತೀವಿ. ಹೋಮದಿಂದ ಇದಕ್ಕೆ ಕಳಾಶಕ್ತಿಯಿಂದ ಅವು ಹೇಳ್ತೀವಿ ಏನು ಮಾಡಬೇಕು ಅಂತ. ಇದಕ್ಕೆ ಹೋಮ ಮಾಡಿ ಕಳಾಶಕ್ತಿ, ಮನೇಲಿ ದುರ್ಮರಣಗಳಾಗಬಾರ್ದು ಅನ್ನೋಕ್ಕೆ ಮೃತ್ಯುಂಜಯ ಹೋಮ ಮಾಡಿ ಇದಕ್ಕೆ. ಯಾಕೆಂದರೆ ತ್ರಿಮೂರ್ತಿ ರೂಪರಾದಂಥ ದತ್ತಾತ್ರೇಯರು ವಿಷ್ಣು ಬ್ರಹ್ಮ ಶಿವ ಅಂಶ ಇದೆ. ಅದಕ್ಕೆ ಲಯಕಾರಕನಾದ ಮೃತ್ಯುಂಜಯ ಹೋಮ, ಕಾಳಸರ್ಪದೋಷ, ಕುಜದೋಷ, ಮಾಟ ಮಂತ್ರ ತಂತ್ರ ಬರಬಾರ್ದು, ಭೂತ ಪ್ರೇತಗಳ ಬಾಧ ಬರಬಾರ್ದು ಅಂದರೆ ಲಕ್ಷ್ಮೀ ನರಸಿಂಹರ ಹೋಮ ಮಾಡಿ ಇದಕ್ಕೆ ಶಕ್ತಿ ತುಂಬಿ ಶತ್ರುಗಳು ನಾಶ ಆಗಬೇಕು ಅಂದರೆ ಸುದರ್ಶನ ಹೋಮ ಮಾಡಿ ನಿಮ್ಮೆಲ್ಲ ಜನ್ಮದ ಗುರು ಶಾಪಗಳು ಏನಿದೆಯೋ ಜನ್ಮ ಅಂತಲ್ಲಿ ಗುರು, ಪರಮಗುರು, ಪರಾತ್ಪರ ಗುರು, ಪರಮೇಷ್ಠಿ ಗುರುಗಳ ಶಾಪ ನಮ್ಮ ಜಾತದಲ್ಲಿ ವಂಶದಲ್ಲಿ ಇತ್ತು ಅಂದರೆ ದತ್ತಾತ್ರೇಯ ಹೋಮ ಮಾಡಿ ಇದಕ್ಕೆ ಶಕ್ತಿ ತುಂಬಿ ಇದನ್ನು ನಿಮಗೆ ಕೊಡ್ತೀವಿ. ಇದನ್ನು ನೀವು ಮನೆಗೆ ತೊಗೊಂಬಂದು ಪೂಜೆ ಮನೇಲಿಟ್ಟು, ದೇವ್ರ ಮೇಲಿಟ್ಟು, ದಿನ ಅದಕ್ಕೊಂದು ದಳ ತುಳಸಿ, ಒಂದು ಹೂವು ಹಾಕಿ ಧೂಪ ದೀಪ ಆರತಿ ಮಾಡಿಬಿಟ್ರೆ ಸಾಕು. ನಿಮ್ಮ ಮನೆ ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷಿನು, ಕ್ಯಾಮ್ರಾ, ಮೊಬೈಲ್ ಹೆಂಗಿರುತ್ತೋ ಹಾಗೆ ಇದೊಂದು ಡಿವೈಸ್ ನಿಮ್ಮ ಮನೇಲಿರ್ತದೆ. ಪಾದುಕ ಗುರುಗಳ ದೇಹ ಪೂಜೆಗಿಂತ ಪಾದ ಪೂಜೆ ಶ್ರೇಷ್ಠ. ದೇವತೆಗಳಿಗೆ ದೇಹ ಪೂಜೆ, ಗುರುಗಳಿಗೆ ಪಾದ ಪೂಜೆ. ಆದ್ದರಿಂದ ಈ ಒಂದು ಪಾತ್ರೆಗಳನ್ನು ನಾವು ಡಿಸೆಂಬರ್ 4ನೇ ತಾರೀಕು ತುಮಕೂರು ನಿಮ್ಮ ಕೈಲೇ ಮಾಡಿಸಿ ಕೊಡ್ತಾ ಇದ್ದೀವಿ. 1008 ದಂಪತಿಗಳು ಇಷ್ಟ ಇರೋರು ಇದು ಕೂತ್ಕೋಬೇಕು. ಈ ತಿಂಗಳ ಎಂಡಲ್ಲಿ ಲಾಸ್ಟ್ ಡೇಟ್ ಇದೆ. ಮದುವೆ ಆಗಿದೆ, ಮಕ್ಕಳಾಗ್ತಿಲ್ಲ, ಅಬಾರ್ಷನ್ ಆಗ್ತಿದೆ, ಬಿಸ್ನೆಸ್ಸಲ್ಲಿ ಲಾಸು, ದಂಪತಿಗಳು ಏನೇನು ಸಮಸ್ಯೆ ಇದೋ ಅವ್ರವ್ರು ದಂಪತಿಗಳು ಕೂತ್ಕೊಂಡು ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಇದು. 2012ರಲ್ಲಿ ಮಾಡಿದ್ವಿ, 2014ರಲ್ಲಿ ಮಾಡಿದ್ವಿ. ಅದೆಲ್ಲ ಡೀಟೇಲ್ಸು ಆ ಸ್ಕ್ರೀನ್ ಮೇಲೆ ತೋರಿಸ್ತದೆ ನೋಡಿ, ಲಿಂಕು ಗುರುಪಾದಕ ಪೂಜಾ ಲಿಂಕ್ ಅಂತ. ಅದಲ್ಲಿ ಓಪನ್ ಮಾಡಿ ಎಲ್ಲ ಡೀಟೇಲ್ಸ್ ಅದರಲ್ಲಿದೆ. 108 ಹುಡುಗರು ಇದನ್ನು ಆಸಕ್ತಿ ಬೇಗ ರಿಜಿಸ್ಟರ್ ಮಾಡಿ ತಿಂಗಳೊಳಗೆ ಲಾಸ್ಟ್ ಡೇಟಿಗೆ ಜನಗಳು ಬೇಗ ಬುಕ್ ಮಾಡ್ತಾ ಇದ್ದಾರೆ. ನಿಮಗೂ ಸಿಕ್ಕಲಿ ಅಂತೇಳಿ ಬೇಗ ಹೇಳ್ತಾ ಇದ್ದೀವಿ. ಇದು ಪೂಜೆ ಮಾಡೋದ್ರಿಂದ ನಮಗೆ ನೀವು ಕೊಡೋ ದಕ್ಷಿಣೆ ಇದೆಯಲ್ಲ, ಆ ಭಿಕ್ಷೆ, ನೀವು ಕೊಡೋ ಭಿಕ್ಷೆಯಿಂದ ನಮ್ಮ ಬೆಂಗಳೂರಿನಲ್ಲಿ ಮಲ್ಲೇಶ್ವರದ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಅದು ಶಿವಮೊಗ್ಗದ ಹತ್ರ ಅಂದರೆ ಸಿದ್ದಾಪುರದ ಹತ್ರ ನಾವು ಗುರುಕುಲ ಮಾಡ್ತಾಯಿದ್ದೀವಿ. ಆ ಗುರುಕುಲಕ್ಕೆ ನಾವು ಉಚಿತ ಗುರುಕುಲ, ಮೈಸೂರು ಒಂದು ಅನಾಥಾಶ್ರಮ ಮಾಡ್ತಾಯಿದ್ದೀವಿ, ಉಚಿತವಾಗಿ ವೃದ್ಧಾಶ್ರಮ ಮಾಡ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಮತ್ತು ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನೀವು ಕೊಡೋ ಭಿಕ್ಷೆಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ನಿಮಗೂ ಅವತ್ತು ಗುರುಗಳಿಗೆ ಶಾಂತಿ ಆಗುತ್ತೆ. ಭಾಳ ವಿಶೇಷ ಆವತ್ತಿನ ವೈಬ್ರೇಷನ್, ಯಾಕಂದರೆ ಆ ಹುಣ್ಣಿಮೆ ಗುರುವಾರನೇ ಬಂದಿದೆ. ಈ ಒಂದು ಆಪರ್ಚುನಿಟಿ ಯಾರು ಮಿಸ್ ಮಾಡ್ಕೋಬೇಡಿ. ಈ ಒಂದು ಪಾದ ಪೂಜೆಗೆ ನೀವು ಆಸಕ್ತಿ ಇತ್ತು ಅಂದರೆ ಬೇಗ ರಿಜಿಸ್ಟ್ರ್ ಮಾಡಬೇಕು. ಈ ಮಂತಲ್ಲಿ ಎಂಡಲ್ಲಿ ಕ್ಲೋಸ್ ಆಗಿಬಿಡುತ್ತೆ, ನಾವು ಕ್ಲೋಸ್ ಮಾಡಿಬಿಡ್ತೀವಿ. ಇದು 4 ವೆರೈಟೀಸ್ ಇದೆ ಕೂತ್ಕೊಳ್ಳೋಕ್ಕೆ, ಪೂಜೆ ಮಾಡಲಿಕ್ಕೆ. ಅದು ವೆಬ್ಸೈಟ್ ಇದೆ ನೋಡಿ, ಗುರುಪಾದಕ ಪೂಜಾ ಲಿಂಕ್ ಅಂತ, ಅದು ಕ್ಲಿಕ್ ಮಾಡಿ
ಕ್ಲಿಕ್ ಮಾಡಿದ್ಮೇಲೆ ನಿಮಗೆಲ್ಲ ಡೀಟೇಲ್ಸ್ ಅದರಲ್ಲಿರುತ್ತೆ. ತಕ್ಷಣ ಬುಕ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಿಮ್ಮ ಲೈಫಲ್ಲೇ ಎಲ್ಲೂ ಮಾಡಿರೋದಿಲ್ಲ, ನೀವೇ ಪ್ರತಿಷ್ಠಾಪನೆ ಮಾಡಿ, ಪ್ರಾಣ ತುಂಬಿ, ನೀವೇ ಕೈಯಾರ ಮಾಡಿ, ನೀವೇ ತೊಗೊಂಡೋಗಿ ಮನೇಲಿಟ್ಟು ದಿನನಿತ್ಯ ಪೂಜೆ ಮಾಡೋಂಥ ಒಂದು ಸುಯೋಗ ಇನ್ಯಾವ ಜನ್ಮದಲ್ಲಿ ಇತ್ತೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಬಂದಿದೆ. ಅದು ಉಪಯೋಗಿಸ್ಕೊಳ್ಳೋದು ನಿಮ್ಮ ಒಂದು ಇದ್ರಲ್ಲಿ ಏನು ಯಾವುದೇ ರೀತಿ ಸರ್ಕಸ್ ಇಲ್ಲ. ಪಾದಕ್ಕೆ ಕೊಡ್ತೀವಿ, ಪೂಜೆ ಮಾಡಿ, ತೊಗೊಂಡೋಗಿಟ್ಟು ಪೂಜೆ ಮಾಡಿ. ಇದನ್ನು ಮಾಡಾದ್ಮೇಲೆ ಎಷ್ಟೋ ಜನ IAS IPS ಆಗಿದ್ದಾರೆ, ಮಂತ್ರಿಗಳಾದರು, MLAಗಳಾದರು. 2012ರಲ್ಲಿ 2014ರಲ್ಲಿ ಎಷ್ಟೋ ಜನ ಭಾಗವಹಿಸಿದ್ದಕ್ಕೆ ಕರೋಡ್ಪತಿಗಳಲ್ಲಾಗಿದ್ದಾರೆ. ಯಾಕೆಂದರೆ ಗುರು ನಮಗೆ ಬಲ ಕೊಡಬೇಕು, ನಮ್ಮ ಪ್ಲ್ಯಾನ್ ಮುಂದಿರಬೇಕು, ನಮ್ಮ ಗುರಿ ಮುಂದಿರಬೇಕು, ನಮ್ಮ ಹಿಂದೆ ಗುರು ಇರಬೇಕು. ಆಗ ಗುರು ಮಾರ್ಗದರ್ಶನ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಈಗ ಎಲ್ರಿಗೂ ಗುರುಗಳಿಲ್ಲ. ಎಷ್ಟೋ ಜನ 7ನೇ ಕ್ಲಾಸ್ ಫೇಲು, 10ನೇ ಕ್ಲಾಸ್ ಫೇಲು. ಹೀಗೆ ಭಾಳಷ್ಟು ಜನಕ್ಕೆ ವಿದ್ಯಾಭ್ಯಾಸ ತೊಂದರೆ ಇರ್ತದೆ, ವಿದ್ಯಾಭ್ಯಾಸದ ಕುಂಠಿತ ಇರ್ತದೆ, ಮಾಟಮಂತ್ರ ತಂತ್ರ ಬಾಧೆಗಳು, ದುಷ್ಟಶಕ್ತಿಗಳ ಬಾಧೆಗಳು ಈ ಪಾದಕೆ ಮನೆಯೊಳಗಿರಬೇಕು. ಎಂಥ ವಾಸ್ತು ದೋಷ ಇದ್ರೂ ನಿವಾರಣೆ ಮಾಡುತ್ತೆ. ಎಷ್ಟೋ ಜನ ಪಾದಕೆಗಳು ತೊಗೊಂಡೋದು ಅಮೇರಿಕಾ ಮತ್ತು ನಾರ್ತ್ ಇಂಡಿಯಾದಲ್ಲೆಲ್ಲ ಪಾದಕೆಗಳಿತ್ತಲ್ಲ, ಅಲ್ಲೆಲ್ಲೂ ಕೂಡ ಭೂಕಂಪ ಆಗಿಲ್ಲ, ಸುನಾಮಿ ಆಗಿಲ್ಲ. ಪಾದಕೆ ಇರೋ ಮನೆಯಲ್ಲಿ ನೋಡಿ ಹೆಂಗಿದೆ. ಮೊನ್ನೆ ಎಲ್ಲ ನಂತರ ಮಾತಾಡಿದ್ರು ಅವರು. ಅಷ್ಟು ವಿಶೇಷ ಇದೆ ಈ ಪಾದ ಪೂಜೆ. ಆವತ್ತು ಮಾಡೋ ಒಂದು ಪೂಜೆ, ಆವತ್ತಿನ ಉಣ್ಮೆ ಅಷ್ಟು ಪವರು. ಆ ಒಂದು ಪೂಜಾ ಫಲನ ನೀವು ಅನುಭವಿಸ್ಬೇಕು. ಆಸಕ್ತಿ ಇರೋ ಕೂಡಲೇ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಆ ಲಿಂಕನ್ನು ನೀವು ಬಂಧು ಮಿತ್ರಕ್ಕೆ ಕಳಿಸಿ, ಅವರು ನೋಡಲಿ. ಇಮೇಲ್ ಮುಖಾಂತರ, ವಾಟ್ಸಪ್ ಮುಖಾಂತರ. ಮತ್ತು ಕೊನೆಯಲ್ಲಿ ಲೈಕ್ ಅನ್ನೋ ಬಟನ್ನ ಮರೀದೆ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲೂ ಕೂಡ ಟೈಮ್ ಟು ಟೈಮ್ ನಾವು ಕೆಲವು ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೆ ಮಾತ್ರ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು. ನಿಮಗೆ ಫ್ರೀಡಮ್ ಇರುತ್ತೆ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಗುರುಪಾದಕ ಪೂಜೆಗೆ ಈ ತಿಂಗಳು ಲಾಸ್ಟ್ ಡೇಟು, ಈ ತಿಂಗಳು ಕೊನೆಯಲ್ಲಿ ಕ್ಲೋಸ್ ಮಾಡ್ತೀವಿ. ಭಾಳಷ್ಟು ಜನಕ್ಕೆ ಬರ್ತಾ ಇದೆ ಇದು ರಿಜಿಸ್ಟ್ರೇಷನು. ನೀವು ಮಿಸ್ ಆಗಬಾರ್ದೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.